ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ. ಯಾವುದ್ರ ಬಗ್ಗೆ ಅಂದರೆ, ಈಗ ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಮನೆ ಮುಂದೆ ಒಂದಷ್ಟು ಗಿಡ ಮರಗಳನ್ನು, ತರಕಾರಿ ಸೊಪ್ಪುಗಳನ್ನು ಬೆಳೆದಿರ್ತಾರೆ. ಅಲ್ಲಿ ಏನೇನು ಬೆಳೆದಿರ್ತಾರೆ, ಅದರ ಉಪಯೋಗ ಏನು ಅನ್ನೋದನ್ನು ನಾನು ಹೇಳ್ತೀನಿ. ಇಷ್ಟು ದಿನ ನಾವು ಬೆಂಗಳೂರಲ್ಲಿದ್ವಿ, ಈಗ ಹಳ್ಳಿಗೆ ಬಂದಿದ್ವಿ. ಒಂದಿಷ್ಟು ದಿನ ಹಳ್ಳಿಲಿ ಇದ್ದೋಗೋಣ ಅಂತೇಳಿ ಇಲ್ಲಿಗೆ ಬಂದಿದ್ವಿ. ಇಲ್ಲಿ ಮನೆ ಮುಂದೆ ಏನೇನಿದೆ, ಅದರ ಮಾಹಿತಿ ಏನು, ಅದರಿಂದ ಏನೇನು ಉಪಯೋಗ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ಏನೇನು ಅನ್ನೋದನ್ನು ನೋಡೋಣ. ಇದೇ ನೋಡಿ ಈ ಮನೆ. ಇದು ನಮ್ಮ ಅಪ್ಪ ಅಮ್ಮನ ಮನೆ, ಅಂದರೆ ತವರು ಮನೆ. ಇದು ಮನೆ. ಈ ಮನೆ ಸುತ್ತು ಸುಮಾರು ಜಾಗ ಇದೆ. ಅಂದರೆ ಇದು ಮುಂಚೆ ಕಣ ಆಗಿತ್ತು. ಅಂದರೆ ಇಲ್ಲಿ ಎಲ್ಲ ನಾವು ಹುಲ್ಲು ಸೊಪ್ಪು ಹಸು ದನ ಕರುಗಳೆಲ್ಲ ಕಟ್ತಾ ಇದ್ವಿ. ಈಗ ಅಲ್ಲೇ ಹೊಸದಾಗಿ 1-2 ವರ್ಷ ಆಯ್ತು ಅನಿಸುತ್ತೆ ಈ ಮನೆ ಕಟ್ಟಿ. ಈಗ ಮನೆ ಸುತ್ತು ಇರುವಂಥ ಜಾಗದಲ್ಲಿ ಒಂದಷ್ಟು ಗಿಡಗಳನ್ನು ಮರಗಳನ್ನೆಲ್ಲ ಬೆಳೆಸ್ಕೊಂಡಿದ್ದಾರೆ. ಯಾವ್ಯಾವ ಮರ, ಅದರಲ್ಲಿ ಏನು ಬಿಡುತ್ತೆ, ಅದರಿಂದ ನಮಗೇನು ಉಪಯೋಗ ಇದೆ ಅನ್ನೋದನ್ನು ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೀವು ಮೊದಲನೇದಾಗಿ ಗಮನಿಸ್ಬೋದು ನೋಡಿ, ಇಲ್ಲಿ ಕರಿಬೇವಿನ ಗಿಡ ಇದೆ. ಇದು ಮರವಾಗಿ ಬೆಳೆದಿದೆ. ತುಂಬ ಚಿಕ್ಕ ಸಸಿ ಇತ್ತು, ಈಗ ನೋಡಿ ಎಷ್ಟು ಬೆಳೆದು ದೊಡ್ಡದಾಗಿಬಿಟ್ಟಿದೆ. ಇದು ಸೊಪ್ಪು ಎಷ್ಟು ಚೆನ್ನಾಗಿದೆ ಗೊತ್ತಾ. ಸೀಡೆ ಅನ್ನೋದಿಲ್ಲ, ರೋಗ ಅನ್ನೋದಿಲ್ಲ, ತುಂಬ ಚೆನ್ನಾಗಿದೆ. ಇಲ್ಲಂತೂ ನಮ್ಮ ಅಮ್ಮ ಅಡುಗೆ ಮಾಡ್ಬೇಕಾದ್ರೆ ಫ್ರೆಶ್ ಆಗಿರೋವಂಥದ್ದನ್ನು, ಈ ಮರದಲ್ಲಿರೋವಂಥ ಕರಿಬೇವಿನ ಸೊಪ್ಪನ್ನು ಕಿತ್ಕೊಂಡು ಹಂಗೆ ಒಗ್ಗರಣೆಗೆ ಹಾಕ್ಬಿಟ್ಟು ಅಡುಗೆ ಮಾಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿದೆ. ರೋಗ ಸೀಡೆ ಏನೂ ಇಲ್ಲ, ಚೆನ್ನಾಗಿ ಬೆಳ್ಕೊಂಡಿದೆ. ಮತ್ತು ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂದಷ್ಟು ಕುರಿ ಮರಿಗಳೆಲ್ಲ ಇದೆ ನೋಡಿ. ಬೆಳಗ್ಗೆ ತಾನೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಸೊಪ್ಪೆಲ್ಲ ಕಟ್ಟಿದ್ವಿ, ಬಟ್ ಎಲ್ಲ ಚೆಲ್ಕೊಂಡ್ಬಿಟ್ಟಿದ್ದಾವೆ ಕೆಳಗಡೆ. ಇಲ್ಲಿ ನೋಡಿ ಮೇಕೆ ಮರಿ ಇದೆ, ಎಷ್ಟು ಮುದ್ದಾಗಿದೆ. ಹಾಯ್ ನೋಡಿ, ಎಷ್ಟು ತುಂಬ ಚೆನ್ನಾಗಿದೆ. ಇಲ್ಲೊಂದು ಚಿಕ್ಕ ಮರಿ ಇದೆ. ಇವನ್ನೆಲ್ಲ ನೋಡ್ತಾ ಇದ್ರೆ ಒಂದು ಚಿಕ್ಕ ಮಗು ಥರ ಫೀಲ್ ಆಗುತ್ತೆ. ನನ್ನ ಮಗ ಇದ್ದಾನೆ, 1 ವರ್ಷದ ಮಗ. ಇವನ್ನೆಲ್ಲ ನೋಡ್ತಾ ಇದ್ರೆ ತುಂಬ ಖುಷಿ ಪಡ್ತಾನೆ. ಬಟ್ ಈ ಮೇಕೆ, ಈ ಕುರಿ ಎಲ್ಲ ನಮ್ಮ ಮಗು ನೋಡಿ ಹೆದರ್ಕೋತವೆ. ಚಿಕ್ಕವನಲ್ವ ಅವನು ಓಡಾಡೋದು, ಆಟ ಆಡೋದು, ಅವನು ತುಂಬ ವಾಯ್ಸ್ ಜೋರು ಮಾಡ್ಕೊಂಡು ಏನಾದ್ರು ಕಿರಿಸ್ತಾ ಇರ್ತಾನೆ. ಆ ಸೌಂಡ್ಗೆ ಇವೆಲ್ಲ ಹೆದರ್ಕೊತವೆ ನೋಡಿ. ಎಷ್ಟು ಚೆನ್ನಾಗಿದೆಯಲ್ಲ ಈ ಮೇಕೆ ಮರಿ. ಇನ್ನು ನೆಕ್ಸ್ಟ್ ಈ ಕಡೆ ನೋಡೋಣ. ಇಲ್ಲೆಲ್ಲ ಒಂದಷ್ಟು ಗಿಡ ಆಗಲೆಲ್ಲ ಇದೆ. ಏನೇನು ಅನ್ನೋದನ್ನು ನಾನು ಇಲ್ಲಿ ಮಾಹಿತಿ ಕೊಡ್ತೀನಿ, ಬನ್ನಿ ನೋಡೋಣ. ನೋಡಿ, ಇಲ್ಲಿ ಹೂವಿನ ಗಿಡ ಇದೆ. ಇದನ್ನು ನಾವು ಸೇವಂತಿಗೆ ಅಂತ ಕರೀತಾರೆ ಅಂದ್ಕೊಂಡಿದ್ದೀನಿ. ನನಗೂ ಇದ್ರ ಹೆಸ್ರೇನು ಅಂತ ಗೊತ್ತಿಲ್ಲ. ಬಟ್ ಈ ಹೂವು ತುಂಬ ಚೆನ್ನಾಗಿ ಬಿಡುತ್ತೆ, ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಇದರಲ್ಲಿ 2 ಕಲರ್ ಬರುತ್ತೆ. ಇದೊಂದು ಕಲರು ಮತ್ತು ಇನ್ನೂ ಒಂದು ಬರುತ್ತೆ. ಇದೇ ಕಲರಲ್ಲಿ ಎಲ್ಲೋ ಒಂದು ಮಿಕ್ಸ್ ಆಗಿ ಬರುತ್ತೆ. ಅದು ಇದಕ್ಕಿಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಬಟ್ ಈ ಸದ್ಯಕ್ಕೆ ಇಲ್ಲಿ ಇದೊಂದೇ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದನ್ನೆಲ್ಲ ಮುಡ್ಕೊಳಕ್ಕೆಲ್ಲ ಏನು ಆಗಲ್ಲ, ಯಾರೂ ಮುಡ್ಕೊಳೋದಿಲ್ಲ. ಇದನ್ನು ಆರಾಮಾಗಿ ಪೂಜೆಗೆಲ್ಲ ಬಳಸ್ಕೋಬೋದು, ಆರಾಮಾಗೆ ಆಗುತ್ತೆ. ಡೈಲಿ ಕೂಡ ಇಷ್ಟೇ ಹೂ ಬಿಡ್ತಾ ಇರುತ್ತೆ. ನಾವು ಹೂವನ್ನ ಕಟ್ ಮಾಡ್ಕೊತಾ ಇದ್ದರೆ ಅದರಿಂದ ಮತ್ತೆ ಬೆಳೀತಾನೆ ಇರುತ್ತೆ. ನೋಡಿ, ಈ ಹರಳಿರೋದೆಲ್ಲ ಇವತ್ತು ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ಮೊಗ್ಗೆಲ್ಲ ಕಾಣಿಸ್ತಿದೆಯಲ್ಲ ನಿಮಗೆ, ಈ ಮೊಗ್ಗನ್ನೆಲ್ಲ ನೀವು ನಾಳೆಗೆ ಬಳಸ್ಕೋಬೋದು. ನಾವು ನಾಳೆ ಅಥವಾ ನಾಡಿದ್ರಷ್ಟೊಳಗೆಲ್ಲ ಅರಳಿಬಿಟ್ಟಿರುತ್ತೆ. ನೋಡಿ ತುಂಬ ಚೆನ್ನಾಗಿದೆಯಲ್ಲ ಹೂವು. ಇನ್ನು ನೆಕ್ಸ್ಟು ಈ ಕಡೆ ಬನ್ನಿ ನೋಡೋಣ. ಇಲ್ಲಿ ಒಂದು ರೋಸ್ ಹೂವಿನ ಗಿಡ ಇದೆ. 2-3 ಏನೋ ಇತ್ತು, ಅದರಲ್ಲಿ 2 ಏನೋ ಉಳ್ಕೊಂಡಿದೆ. ನೋಡಿ ಹೂ ಏನೋ ಬಿಟ್ಟಿದೆ, 3 ಹೂ ಬಿಟ್ಟಿದೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಕಲ್ಲರು ಎಲ್ಲ ರೋಸಲ್ಲಿ 1000 ಕಲರ್ ಬಂದರೂ, ಎಷ್ಟೇ ಕಲರ್ ಬಂದರೂ ಕೂಡ ಈ ರೆಡ್ ಅನ್ನೋದು ಮಾತ್ರ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ರೆಡ್ ಕಲರ್ ಮುಂದೆ ಬೇರೆ ಯಾವ ಕಲರು ಕೂಡ ಈ ರೋಸ್ಗೆ ಸೂಟ್ ಆಗೋದಿಲ್ಲ. ಮತ್ತು ಇಲ್ಲಿ ಒಂದು ಗಿಡ ಇದೆ. ಇದೇನೋ ತುಂಬ ದೊಡ್ಡದಾಗಿ ಬೆಳೆದಿದೆ, ಬಟ್ ಹೂವೇನೋ ಬಿಟ್ಟಿಲ್ಲ. ಈ ಚಿಕ್ಕದ್ರಲ್ಲಿ ಮಾತ್ರ ಒಂದು 3 ಹೂವೇನೋ ಬಿಟ್ಟಿದೆ. ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಅಲ್ವಾ ಹೂವು. ನೋಡ್ತಾ ಇದ್ರೆ ತುಂಬ ಖುಷಿ ಅನಿಸುತ್ತೆ. ಇದು ರೋಸ್ ಹೂವು ಆಯಿತು. ಇನ್ನು ನೆಕ್ಸ್ಟು ತೋರಿಸ್ತೀನಿ ಕನಕಾಂಬರ ಹೂವು. ಇಲ್ಲಿ ನೋಡ್ಬೋದು ನಿಮಗೆ ಕನಕಾಂಬರ ಹೂವು ಕಾಣಿಸ್ತಾ ಇದೆ. ನಾವು ಇದನ್ನು ಒಂದು ಸಸಿಯನ್ನು ತಂದುಬಿಟ್ಟು ಇಲ್ಲಿ ಹಾಕಿದ್ವಿ. ಅದು ಬೆಳೆದು ದೊಡ್ಡದಾಗಿಬಿಟ್ಟು ಅದರಲ್ಲಿ ಬಿಡೋವಂಥ ಬೀಜಗಳೆಲ್ಲ ಕೆಳಗಡೆ ಉದ್ರಿ ಮತ್ತು ಆ ಕಡೆ ಈ ಕಡೆ ಎಲ್ಲ ಗಾಳಿಗೆ ಸಿಡಿದ್ಬಿಟ್ಟು ಮತ್ತು ಸುತ್ತು ಕೂಡ ಸುಮಾರು ಹೂವಿನ ಗಿಡಗಳೆಲ್ಲ ಬೆಳ್ಕೊಂಡಿದೆ. ನೋಡಿ ಹೂವು ಎಷ್ಟೊಂದು ಬಿಟ್ಟಿದೆ. ಇದನ್ನೆಲ್ಲ ಬಿಡಿಸ್ಕೊಂಡು ಕಟ್ಟಿದರೆ ಸುಮಾರು ಒಂದು ಅರ್ಧ ಬಾರು, ಅಂದರೆ ಒಂದು 2 ಮೊಳ ಅಂತೂ ಆಗೇ ಆಗುತ್ತೆ. ಆರಾಮಾಗಿ ಮುಟ್ಕೋಬೋದು ಮತ್ತು ಪೂಜೆಗೆಲ್ಲ ನಾವು ಬಳಸ್ಕೋಬೋದು. ಆದರೆ ಇಲ್ಲಿ ಕಟ್ಟಿ ಮುಟ್ಕೊಳೋ ಅಷ್ಟು ಟೈಮ್ ಯಾರಿಗೂ ಇಲ್ಲ. ಯಾಕೆ ಅಂದರೆ ಎಲ್ಲ ಹೊಲಕ್ಕೆ ಹೋಗ್ತಾರೆ, ಅಲ್ಲಿ ತುಂಬ ಕೆಲಸ ಇರುತ್ತೆ, ಬಂದು ಇದನ್ನೆಲ್ಲ ಮಾಡೋಕ್ಕಾಗಲ್ಲ. ಈಗ ಹೇಗೂ ನಾವು ಫ್ರೀ ಇದೀನಲ್ಲ, ಆಮೇಲೆಲ್ಲ ಬಿಡಿಸ್ಕೊಂಡು
ಕಟ್ಟಿಡೋ ಅಂಥ ಪ್ರಯತ್ನನ ನಾನು ಮಾಡ್ತೀನಿ. ನೋಡಿ ತುಂಬ ಚೆನ್ನಾಗಿದೆಯಲ್ಲ ಹೂವು. ಆಲ್ರೆಡಿ ಇದು ಬಾಡ್ತಾ ಇದೆ, ನಿನ್ನೆನೇ ಬಿಡಿಸ್ಕೊಬೇಕಾಗಿತ್ತು. ಇವಾಗ ಸಂಜೆ ಒಳಗೆ ಇದನ್ನೇನಾದ್ರು ಬಿಡಿಸ್ಕೊಳ್ಳಿಲ್ಲ ಅಂದರೆ ಇದೆಲ್ಲ ಉದುರೋಗ್ಬಿಡುತ್ತೆ ಒಣಗಿ. ನಾನು ಆಮೇಲೆ ಇದನ್ನೆಲ್ಲ ಬಿಡಿಸ್ಕೊತೀನಿ. ಇಷ್ಟ ಆಯ್ತಲ್ಲ ಹೂವಿಂದು. ಇನ್ನು ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಟೊಮೊಟೊ ಗಿಡ ಇದೆ ನೋಡಿ. ಟೊಮೊಟೊ ಕಾಯಿ ಏನೋ ಬಿಟ್ಟಿದೆ, ಇನ್ನೂ ಹಣ್ಣಾಗಿಲ್ಲ. ಇನ್ನೊಂದು 2-3 ದಿನ ಅಷ್ಟರಲ್ಲಿ ಹಣ್ಣಾಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಗಿಡದಲ್ಲಿ ಕಾಯಿ ಎಲ್ಲ ಸ್ವಲ್ಪ ಇದೆ. ಬನ್ನಿ ಆ ಕಡೆ ಇನ್ನೊಂದಷ್ಟು ಗಿಡಗಳಿದೆ, ನಾನು ಅದರಲ್ಲಿ ತೋರಿಸ್ತೀನಿ ಎಷ್ಟಿದೆ ಏನು ಅನ್ನೋದನ್ನು. ಇಲ್ಲಿದೆ ನೋಡಿ, ಕಾಣಿಸ್ತಿದೆಯಲ್ಲ ಟೊಮೊಟೊ ನೋಡಿ ಎಷ್ಟೊಂದಿದೆ. ಒಂದಷ್ಟೆಲ್ಲ ಹಣ್ಣಾಗ್ತಾ ಇದೆ. ಇದರಲ್ಲಂತೂ ಒಂದು ಪೂರ್ತಿ ಹಣ್ಣಾಗಿ ನೋಡಿ ಕೆಳಗೆ ಬಿದ್ದೇ ಹೋಯ್ತು. ನಾವು ಮುಟ್ಟಿದ್ದಕ್ಕೆ ಕೆಳಗಡೆ ಬಿದ್ದೇ ಹೋಯ್ತು. ಓಕೆ, ಇದು ಟೊಮೊಟೊ ನೋಡಿ ತುಂಬ ಚೆನ್ನಾಗಿದೆ. ಇನ್ನೂ ಒಂದಷ್ಟು ಸುಮಾರು ಕಾಯಿದೆ. ಇದನ್ನು ಏನು ಮಾಡಬೇಕಪ್ಪ ಅಂದರೆ ನೆಲಕ್ಕೆ ತಗಲ್ದೇ ಇರೋ ಥರ ಏನಾದ್ರು ಒಂದು ಕಟ್ಟಿಗೆಯನ್ನು ಕಟ್ಟಿ ನಿಲ್ಲಿಸ್ಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಈ ಹಣ್ಣು ಏನಾದ್ರು ನೆಲಕ್ಕೆ ಮಣ್ಣಿಗೆ ತಗಲ್ತು ಅಂದರೆ ಹಣ್ಣೆಲ್ಲ ಕೊಳ್ತೋಗೋ ಚಾನ್ಸಸ್ ಇರುತ್ತೆ. ಇದು ನೋಡು ಆಲ್ರೆಡಿ ಸುಮಾರು ಕೊಳ್ತು ನೆಲಕ್ಕೆಲ್ಲ ಉದುರೋಗಿದೆ. ಈಗ ಅಪ್ಪ ಅಮ್ಮಂಗೆ ಟೈಮ್ ಇಲ್ಲ ಅದೆಲ್ಲ ಮಾಡೋದಕ್ಕೆ. ಆದರೆ ಆದಷ್ಟು ಇದಕ್ಕೆಲ್ಲ ಒಂದು ಕಟ್ಟಿಗೆ ಕಟ್ಟಿ ಮೇಲಕ್ಕೆ ನಿಲ್ಲಿಸೋವಂಥ ಕೆಲಸನ ಮಾಡಬೇಕು. ನೋಡಿ ಅಲ್ಲಿ ಒಂದಷ್ಟು ಇದೆ, ಅಲ್ಲೂ ಒಂದಷ್ಟು ಕಾಯಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಎಷ್ಟು ಚೆನ್ನಾಗಿದೆ. ಇದು ಟೊಮೊಟೊ ಆಯಿತು. ಇನ್ನು ನಾನು ನಿಮಗೆ ಬದನೆ ಗಿಡವನ್ನು ತೋರಿಸ್ತೀನಿ. ಇಲ್ಲಿ ನೋಡಿ ಬದನೆ ಗಿಡ ಇದು. ಇದರಲ್ಲಿ ಬದನೆಕಾಯಿ ಬಿಟ್ಟಿದೆ. ಈಗ ತಾನೇ ಇನ್ನು ಬೆಳೀತಾ ಇದೆ. ಇನ್ನೊಂದು 2-3 ದಿನ ಅಷ್ಟರೊಳಗೆ ಇದೆಲ್ಲ ತುಂಬ ದಪ್ಪ ಆಗುತ್ತೆ. ಮತ್ತು ಇನ್ನು ಇದ್ರ ಜೊತೆಗೆ ಹೊಸ ಕಾಯಿ ಎಲ್ಲ ಬಿಡುತ್ತೆ. ಇದೆಲ್ಲ ಬದನೆ ಗಿಡ. ಇನ್ನು ಈಗ ತಾನೇ ಕಾಯಿ ಬಿಡೋದಕ್ಕೆ ಶುರುವಾಗಿದೆ. ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಟೊಮೊಟೊ ನೋಡಿ ಎಷ್ಟು ಕಲ್ಲರು ಎಷ್ಟು ಚೆನ್ನಾಗಿದೆ. ಇದನ್ನು ಹಸಿದು ಕೂಡ ಹಾಗೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಟೊಮೊಟೊ ಆಯಿತು, ಬದನೆ ಆಯಿತು. ಇನ್ನು ನೋಡಿ ಇಲ್ಲೊಂದು ಚಿಕ್ಕ ಬದನೆಕಾಯಿ ಇನ್ನು ಈಗ ತಾನೇ ಬೆಳೀತಾ ಇದೆ. ಎಷ್ಟು ಚೆನ್ನಾಗಿದೆ. ಇದನ್ನೆಲ್ಲ ಬಿಡಿಸ್ಕೊಂಡು ಈ ಹಸಿ ಬಜ್ಜಿ ಅಂತೇಳಿ ಮಾಡ್ತಾರೆ ನಮ್ಮ ಹಳ್ಳಿ ಕಡೆ ಎಲ್ಲ. ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ನಾನು ನಿಮಗೆ ನೆಕ್ಸ್ಟು ಹಸಿ ಮೆಣಸಿನ್ಕಾಯಿ ಬಗ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ ಹಸಿ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿದೆ. ಇನ್ನು ಎಳೆದಿದ್ದು ಇನ್ನೊಂದು 2-3 ದಿನ ಬಿಟ್ಟರೆ ಇದು ತುಂಬ ದಪ್ಪ ಆಗುತ್ತೆ ಮತ್ತು ಖಾರ ರುಚಿ ಎಲ್ಲನೂ ಕೂಡ ಸಿಗುತ್ತೆ. ಈ ಥರದ್ದು ಸುಮಾರು ಒಂದು 15-20 ಗಿಡಗಳಿದೆ ನೋಡಿ, ಎಲ್ಲ ಬಿಟ್ಟಿದೆ, ತುಂಬ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೋಡಿ ಗೌರಿಕಾಯಿ ಕಾಣಿಸ್ತಾ ಇದೆ. ಇದನ್ನು ಗೌರಿಕಾಯಿ ಅಂತೇಳಿ ನಾವು ಕರಿತೀವಿ ಹಳ್ಳಿಲೆಲ್ಲ. ಇನ್ನು ಬೇರೆ ಕಡೆ ಏನು ಕರೀತಾರೋ ನಂಗೆ ಗೊತ್ತಿಲ್ಲ. ನೋಡಿ ತುಂಬ ಚೆನ್ನಾಗಿ ಬಿಟ್ಟಿದೆ ಗೌರಿಕಾಯಿ. ಇನ್ನು ಸುಮಾರು ಅಲ್ಲೊಂದು ಇಲ್ಲೊಂದು ಒಂದು 10-12 ಗಿಡಗಳಿದೆ. ಬಟ್ ಇಲ್ಲಿ ನಾನು ಒಂದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಕಾಯಿ. ಗೌರಿಕಾಯ್ದಾಯ್ತಲ್ವ. ಇನ್ನು ನೆಕ್ಸ್ಟು ನಾನು ನಿಮಗೆ ತೋರಿಸ್ತೀನಿ ಹಾಗಲಕಾಯಿ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ. ಇಲ್ಲಿ ನೋಡಿ ಇದು ತೆಂಗಿನ ಮರ. ಈ ತೆಂಗಿನ ಮರಕ್ಕೆ ಹಾಗಲ ಬಳ್ಳಿ ಅಂಟ್ಕೊಂಡಿದೆ. ಅಂದರೆ ಲಾಸ್ಟ್ ಟೈಮ್ ನಾವಿಲ್ಲಿ ತೆಂಗಿನ ಮರ ಇರಲಿಲ್ಲ, ಇಲ್ಲಿ ಇದನ್ನು ಹಾಗಲ ಬಳ್ಳಿನ ಹಾಕಿದ್ವಿ. ಅದೇನಾಗಿದೆ ಹಾಗಲಕಾಯಿ ಹಣ್ಣಾಗ್ಬಿಟ್ಟು ಅದರಲ್ಲಿರೋ ಬೀಜ ಎಲ್ಲ ಕೆಳಗೆ ಬಿದ್ದು ಅದು ಆಗ ಉಟ್ಕೊಂಡ್ಬಿಟ್ಟಿದೆ. ಹೆಂಗೂ ಬೆಳೆದ್ಬಿಟ್ಟಿದೆಯಲ್ಲ, ನಾವು ಯಾಕೆ ಅದನ್ನು ಕಿತ್ತಾಕೋದು, ಇರೋವರೆಗೂ ಇರಲಿ ಬಿಡು ಅಂತೇಳಿ ನಾವು ಬಿಟ್ಟಿದ್ದೀವಿ. ನೋಡಿ ಹಾಗಲಕಾಯಿ 3 ಏನೋ ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸಿಕ್ಕಾಪಟ್ಟೆ ಗಾಳಿ ಇದೆ, ಅದರಿಂದ ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಕಾಣಿಸ್ಬೋದು ಎಲೆಗಳೆಲ್ಲ ಯಾವ ಥರ ಬೀಸ್ತಾ ಇದ್ದಾವೆ ಅನ್ನೋದು. ನೋಡಿ ಹಾಗಲಕಾಯಿ 3 ಏನೋ ಬಿಟ್ಟಿದೆ. ಮತ್ತು ಇಲ್ಲಿ 1-2 ಇದೆ ನೋಡಿ, ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಇನ್ನೂ ಸುಮಾರು ಹೂವುಗಳೆಲ್ಲ ಬಿಟ್ಟಿದೆ ನೋಡಿ. ಇಲ್ಲಿ ಎಷ್ಟೊಂದು ಹೂವಿದೆ. ಇದೆಲ್ಲ ಇನ್ನೊಂದು 4-5 ದಿನ ಅನ್ನೋಷ್ಟರೊಳಗೆ ಹೂವೆಲ್ಲ ಕಾಯಿಯಾಗಿ ಬೆಳೆಯುತ್ತೆ. ಇಲ್ಲೊಂದು ಚಿಕ್ಕ ಹಾಗಲಕಾಯಿ ಇದೆ. ಇಲ್ಲೊಂದು 3 ಏನೋ ಬಿಟ್ಟಿದೆ. ಮತ್ತು ಮೇಲಕ್ಕನ ತುಂಬ ಎತ್ತರವರೆಗೂ ಈ ಬಳ್ಳಿ ಹರಡ್ಕೊಂಡಿದೆ. ಸುಮಾರು ಕಾಯನ್ನು ಬಿಡುತ್ತೆ. ನಮಗೆ ಅಂತೂ ಡೈಲಿ ಇದು ಏನು ಮಾಡಿ ನಮಗೆ ಬೇಜಾರಾಗಿಬಿಟ್ಟಿದೆ. ಯಾಕಂದರೆ ನಾವು ಇವತ್ತು ಇದನ್ನು ಕಿತ್ಕೊಂಡ್ರೆ ಮತ್ತು ಇನ್ನೊಂದು 1-2 ದಿನ ಬಿಟ್ಟರೆ ಮತ್ತೆ ಇಷ್ಟೇ ಕಾಯಿ ಬಿಡುತ್ತೆ. ಅಷ್ಟು ಡೈಲಿ ಒಂದೇ ಸಾಂಬಾರು ಮಾಡೋಕ್ಕಾಗಲ್ವಲ್ಲ, ಏನು ಮಾಡೋದಪ್ಪು ಅಂತ ಗೊತ್ತಾಗೋದೇ ಇಲ್ಲ. ತುಂಬ ವೇಸ್ಟ್ ಆಗೋ ಇರುತ್ತೆ. ನಾವೇನು ಮಾಡ್ತೀವಿ, ಕಿತ್ತು ಯಾರಿಗಾದ್ರೂ ಅಕ್ಕಪಕ್ಕದ ಮನೆಯವ್ರಿಗೆ ಅವ್ರಿಗೆ ಇವ್ರಿಗೆ ಕೊಟ್ಟು ಮುಗಿಸ್ತಾ ಇರ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇನ್ನು ನೆಕ್ಸ್ಟ್ ನಾನು ಇಲ್ಲೊಂದು ಹೂವಿನ ಗಿಡ ಇದೆ, ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಹೂವು ಯಾವುದು ಅಂತ ನಿಮಗೆ ಗೊತ್ತಾಗಿರ್ಬೋದು. ಇದು ದಾಸವಾಳ ಹೂವು ನೋಡಿ. ಇದನ್ನು ತುಂಬ ಮೆಡಿಷನ್ಗೆಲ್ಲ ಬಳಸ್ತಾರೆ, ತಲೆ ಕೂದಲಿಗೆಲ್ಲ ಯೂಸ್ ಮಾಡ್ತಾರೆ. ಇದನ್ನು ಕೊಬ್ಬರಿ ಎಣ್ಣೆ ಜೊತೆಗೆಲ್ಲ ಹಾಕಿ ಬೇಯಿಸ್ಬಿಟ್ಟು ಹಚ್ಕೊತಾರೆ. ಇಲ್ಲೂ ಒಂದು ಹೂವು ಬಿಟ್ಟಿದೆ ನೋಡಿ, ಇಲ್ಲಿ ಒಂದು ಮತ್ತು ಇಲ್ಲಿ ಒಂದು, ಒಟ್ಟು 2 ಹೂವೇನೋ ಬಿಟ್ಟಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಹೂವು. ಕಲ್ಲರು ಎಲ್ಲ ತುಂಬ ಚೆನ್ನಾಗಿದೆ. ಈ ಫೋನ್ನಲ್ಲಿಗಿಂತ ವಿಡಿಯೋದಲ್ಲಿಗಿಂತ ಕಡೆಯಲ್ಲಿ ನೋಡಿದರೆ ತುಂಬ ಖುಷಿ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ.
2 ಏನೋ ಇದೆ ಹೂವು. ಇದನ್ನು ಪೂಜೆಗೆಲ್ಲ ಬಳಸ್ಬೋದು. ಮುಂಚೆ ಎಲ್ಲ ನಾವು ತಲೆಗೆಲ್ಲ ಮುಟ್ಕೋತಾ ಇದ್ವಿ ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ. ಬಟ್ ಈಗ ಇದನ್ನೆಲ್ಲ ಯಾರೂ ಮುಟ್ಕೊಳೋದಿಲ್ಲ. ಈಗ ಸದ್ಯಕ್ಕೆ ಮಲ್ಲಿಗೆ ಹೂವು, ಕನಕಾಂಬರ ಹೂವು ಮುಟ್ಕೊಂಡ್ರೆ ಸಾಕಾಗಿರುತ್ತೆ. ಇನ್ನು ಇದನ್ನೆಲ್ಲ ಎಲ್ಲಿ ಮುಟ್ಕೊತಾರೆ ಜನ ಅಲ್ವಾ. ಮತ್ತು ಇಲ್ಲಿ ಒಂದು ಏನೋ ಎಳ್ಳಿಕಾಯಿ ಅಂತ ಕರಿತೀವಪ್ಪ. ಅದು ನೋಡೋದಕ್ಕೆ ಕಿತ್ಲೆ ಹಣ್ಣು ಥರನೇ ಇರುತ್ತೆ. ಎಳ್ಳಿಕಾಯಿ ಅಂತೇಳಿ ಉಪ್ಪಿನಕಾಯಿ ಚಿತ್ರಾನ್ನ ಎಲ್ಲ ಮಾಡ್ತಾರೆ ನೋಡಿ. ಹಾಕಿದ್ದೀವಿ. ಇದೇನೋ ತುಂಬ ಚಿಕ್ಕದು, ಇನ್ನೊಂದು ಸ್ವಲ್ಪ ಒಂದಷ್ಟು ವರ್ಷಗಳು ಬೇಕು ಇದು ಬೆಳೆಯೋದಕ್ಕೆ. ಬೆಳೆದ್ಮೇಲೆ ಅದರಲ್ಲಿ ಉಪ್ಪಿನಕಾಯಿ ಮತ್ತು ಚಿತ್ರಾನ್ನ ಎಲ್ಲ ಮಾಡ್ಕೊಬೋದು ಎಳ್ಳಿಕಾಯಲ್ಲಿ. ಮತ್ತು ಇಲ್ಲಿ ನೋಡ್ಬೋದು, ಇದು ಬಂದುಬಿಟ್ಟು ಹಲಸಿನ ಹಣ್ಣಿನ ಗಿಡ. ಇದರಲ್ಲಿ ಹಲಸಿನ ಹಣ್ಣೆಲ್ಲ ಬಿಡುತ್ತೆ. ಬಟ್ ಇದು ತುಂಬ ಚಿಕ್ಕ ಗಿಡ ಇದು. ಇನ್ನೂ ಒಂದಷ್ಟು ವರ್ಷಗಳು ಹೋದರೆ ಇದು ಬೆಳೆದು ದೊಡ್ಡದಾಗುತ್ತೆ. ಆಮೇಲೆ ಹಣ್ಣೆಲ್ಲ ಬಿಡುತ್ತೆ. ಒಂದು ಸಲ ಲಾಸ್ಟ್ ಟೈಮ್ ಏನೋ ನಾವು ಒಂದು ಹಲಸಿನ ಹಣ್ಣನ್ನು ತೊಗೊಂಬಂದಿದ್ವಿ. ಅದು ಹಣ್ಣು ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಹಣ್ಣ ಬೀಜವನ್ನು ತಂದು ಇಲ್ಲಿಗೆ ಹಾಕಿದ್ವಿ. ಅದು ಬೆಳ್ಕೊಂಡಿದೆ. ಇನ್ನು ನೆಕ್ಸ್ಟ್ ನೋಡ್ಬೋದು, ಇದು ಬೆಂಡೆಕಾಯಿ ಅಲ್ವಾ ನೋಡಿ. ಒಂದೊಂದು ಎಲೆ ಎಷ್ಟು ದೊಡ್ಡದಾಗಿದೆ. ಇದರಲ್ಲಿ ಬೆಂಡೆಕಾಯಿ ಬಿಡುತ್ತೆ. ಅಂದರೆ ಇದು ಯಾವ ಕಲರ್ ಇರುತ್ತಪ್ಪ ಅಂದರೆ ಒಂದು ಸ್ವಲ್ಪ ಲೈಟ್ ಗ್ರೀನ್ ಇರುತ್ತೆ. ಇಲ್ಲಿ ನಾವು ಬೆಂಗಳೂರಲ್ಲೆಲ್ಲ ತೊಗೊಳೋದು ಸಾಮಾನ್ಯವಾಗಿ ತುಂಬ ಡಾರ್ಕ್ ಗ್ರೀನ್ ಇರುತ್ತೆ. ಇಲ್ಲಿ ನಾವು ಬೆಳೀತಾ ಇರೋದು ನಾಟಿದ್ದು. ಇದನ್ನು ಹಸಿದೇ ತಿನ್ಬೋದು. ಹಂಗೆ ಗಿಡದಿಂದ ಕಿತ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇದನ್ನು ಗೊಜ್ಜು ಮಾಡ್ತಾರೆ ಈ ಬೆಂಡೆಕಾಯಲ್ಲಿ. ಒಲೆಯಲ್ಲಿ ಕೆಂಡ ಇರುತ್ತಲ್ವ, ಅಡುಗೆ ಎಲ್ಲ ಮಾಡ್ತಾರಲ್ಲ, ಆ ಒಲೆಯಲ್ಲಿ ಕೆಂಡ ಇರುತ್ತಲ್ವ, ಆ ಕೆಂಡದಲ್ಲಿ ಬೆಂಡೆಕಾಯಿ, ಹಸಿಮೆಣ್ಸಿನ್ಕಾಯಿ, ಬದನೆಕಾಯಿ, ಟೊಮೊಟೊ ಎಲ್ಲ ಸುಟ್ಬಿಟ್ಟು ಎಲ್ಲ ಉಪ್ಪು ಹಾಕಿ ಚೆನ್ನಾಗಿ ಕಿವುಚ್ತಾರೆ. ಮತ್ತು ಇಲ್ಲೆಲ್ಲ ಚಿಕ್ಕದಾಗೆ ಕೊತ್ತಂಬರಿ ಕೂಡ ಬೆಳೀತಾ ಇದೆ. ತೋರಿಸ್ತೀನಿ ನಿಮಗೆ ನೋಡಿ. ಈಗ ತಾನೇ ಕೊತ್ತಂಬರಿ ಬೆಳೀತಾ ಇದೆ. ಈ ಕೊತ್ತಂಬರಿ ಎಲ್ಲ ತೊಗೊಂಡು ಅದೆಲ್ಲ ಹಾಕ್ಬಿಟ್ಟು ಗೊಜ್ಜು ಥರ ಕಲಿಸಿದ್ರೆ ಮುದ್ದೆಗೆ, ಅನ್ನಕ್ಕೆ ಒಳ್ಳೆ ಕಾಂಬಿನೇಷನು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಯಾವ ಚಿಕನ್ ಸಾರು, ಮಟನ್ ಸಾರು ಕೂಡ ಇದ್ರ ಮುಂದೆ ಏನೂ ಅಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಬೆಂಡೆಕಾಯಿಯಿಂದ ಮಾಡೋ ಅಂಥ ಗೊಜ್ಜು. ಇಷ್ಟ ಆಯ್ತಲ್ಲ. ಇನ್ನು ಏನಿದೆ, ಇನ್ನು ನೆಕ್ಸ್ಟ್ ಇಲ್ಲಿ ಸೊಪ್ಪಿದೆ ನೋಡ್ಬೋದು. ಇದೇನು ಜಾಸ್ತಿ ಇಲ್ಲ, ಎಲ್ಲೋ ಒಂದೆರಡೇನೋ ಬೆಳ್ಕೊಂಡಿದೆ. ಇದು ಸೊಪ್ಪು. ಈ ಸೊಪ್ಪಿನ ಬೀಜ ಇದೆಯಲ್ಲ, ಇದು ಕೂಡ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಒಣಗುತ್ತೆ. ಒಣಗಿದ ಮೇಲೆ ಇದೇ ಬೀಜನ ತೊಗೊಂಡು ನಾವು ಮತ್ತೆ ಮಣ್ಣಲ್ಲಿ ಹಾಕಿದ್ರೆ ಅಲ್ಲಿ ಕೂಡ ಮತ್ತೆ ಸೊಪ್ಪು ಬೆಳೆಯುತ್ತೆ. ಈ ಸೊಪ್ಪು ಹೆಸರು ನನಗೇನೋ ನೆನಪಾಗ್ತಿಲ್ಲ, ಗೊತ್ತು ಬಟ್ ನೆನಪಾಗ್ತಾ ಇಲ್ಲ ನನಗೆ. ಇದರಲ್ಲಿ ಬಸ್ಸಾರೆಲ್ಲ ಮಾಡ್ತಾರೆ, ಮಸ್ಸೊಪ್ಪು ಮಾಡ್ತಾರೆ. ಈ ಬೀಜನ ಬಳಸ್ಕೊಂಡು ಇನ್ನೂ ಒಂದ್ಸಲ ಕೂಡ ನಾವು ಸೊಪ್ಪನ್ನು ಬೆಳ್ಕೊಬೋದು. ಇನ್ನು ನೆಕ್ಸ್ಟು ಬಂದರೆ ಇಲ್ಲಿ ನೋಡಿ, ತೊಗರಿ ಇದೆ. ಇದರಲ್ಲಿ ಬಿಡೋ ತೊಗರಿಕಾಯಿ ಬಿಟ್ಟಮೇಲೆ ಇದರಲ್ಲಿ ಹಸಿ ಕಾಯನ್ನು ಕಿತ್ಕೊಂಡು ಅದರಲ್ಲಿ ಅಡುಗೆ ಮಾಡ್ತಾರೆ. ಅಂದರೆ ಸಾಂಬಾರು ಮಾಡ್ತಾರೆ, ಹುಳಿ ಸಾಂಬಾರು ಮಾಡ್ತಾರೆ, ಪಲ್ಯ ಮಾಡ್ತಾರೆ, ದೋಸೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಇಲ್ಲ ಹಸಿದು ಬೇಡ ಅಂದರೆ ಅದು ಪೂರ್ತಿ ಒಣಗಿದ ಮೇಲೆ ಅದನ್ನು ಬಿಡಿಸ್ಕೊಂಡು ತೊಗರಿ ಕಾಳು ಬರುತ್ತಲ್ಲ, ಒಣಗಿರೋ ತೊಗರಿ ಕಾಳು, ಅದನ್ನು ನೀರಲ್ಲಿ 1-2 ದಿನ ನೆನೆಸ್ಬಿಟ್ಟು ಆಮೇಲೆ ಅದನ್ನು ಮಿಷನ್ಗೆ ಹಾಕಿಸ್ತಾರೆ. ತೊಗರಿ ಕಾಳು ಮೇಲೆ ಇರೋವಂಥ ಸಿಪ್ಪೆ ಎಲ್ಲ ಹೋಗಿಬಿಟ್ಟು ಆ ದುಂಡುಗಿರೋವಂಥ ಕಾಳು 2 ಹೋಳಾಗುತ್ತೆ. ಆಮೇಲೆ ಅದನ್ನು ತೊಗರಿ ಬೇಳೆ ಆಗುತ್ತೆ. ಆ ತೊಗರಿ ಬೇಳೆನ ಅಡುಗೆಗೆ, ಸಾಂಬಾರಿಗೆ, ಒಬ್ಬಟ್ಟಿಗೆ ಸುಮಾರಿಗೆ ಬಳಸ್ತಾರೆ. ಬೇಳೆ ಇಲ್ಲದೆ ಡೈಲಿ ನಾವು ಯಾವ ಸಾಂಬಾರನ್ನು ಮಾಡೋಕ್ಕಾಗೋದಿಲ್ಲ. ಆ ತೊಗರಿ ಕಾಳು, ಆ ತೊಗರಿ ಬೇಳೆ ಈ ಗಿಡದಿಂದ ಸಿಗುತ್ತೆ. ಇಷ್ಟೇ ಅಲ್ವಾ. ನೋಡಿ, ಹೂವು ನೋಡ್ತಾಯಿದ್ರು ತುಂಬ ಖುಷಿ ಅನಿಸುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಸಿಗೋವಂಥ ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಬದನೆಕಾಯಿ ಮತ್ತು ಕೊತ್ತಂಬರಿನೂ ಇಲ್ಲೇ ಇದೆ. ಇದನ್ನೆಲ್ಲ ಕಿತ್ಕೊಂಡೋಗ್ಬಿಟ್ಟು ಈಗ ನಾನು ಹಸಿ ಬಜ್ಜಿ ಅಂತೇಳಿ ಮಾಡ್ತಾರೆ. ಅಂದರೆ ಬೇಯಿಸ್ಬಿಟ್ಟು ಅದನ್ನು ಹಂಗೆ ಕಲಿಸ್ಬಿಟ್ಟು ಕೆಲವರು ಒಗ್ಗರಣೆ ಮಾಡ್ತಾರೆ, ಇನ್ನು ಕೆಲವರು ಮಾಡೋದಿಲ್ಲ. ಒಗ್ಗರಣೆ ಮಾಡೋದಕ್ಕಿಂತ ಹಾಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೊಂದಷ್ಟು ಹಸಿ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನು ಈ ಕಡೆ ನೋಡ್ಬೋದು, ಅಡಿಕೆ ಸಸಿ ಇದೆ. ಇದನ್ನು ನಾವು ಇಲ್ಲೇ ನೀರು ಗೊಬ್ಬರ ಹಾಕ್ಬಿಟ್ಟು ಬೆಳೆಸ್ತಾ ಇದ್ದೀವಿ. ಇದನ್ನು ಬೇಕಂದರೆ ನಾವು ಹೊಲದಲ್ಲಿ ತೊಗೊಂಡೋಗಿ ಬೆಳೆಸ್ಕೊಬೋದು, ನೆಲದಲ್ಲಿ ಹಾಕ್ಬಿಟ್ಟು. ಇಲ್ಲ ಬೇಡ, ನೋಡಿದ್ರಲ್ಲ ಎಷ್ಟೊಂದು ಗಿಡ ಮರಗಳೆಲ್ಲ ಬೆಳೆದಿದೆ. ತೆಂಗಿನ ಮರ ಇದೆ, ಮತ್ತು ಇಲ್ಲಿ ಸೆಡೆ ಇದೆ ನೋಡಿ. ಸೆಡೆ ಗಿಡ ಅಂದರೆ ಇದನ್ನು ಏನು ಕುರಿ ಮತ್ತು ಮೇಕೆಗೆಲ್ಲ ಕೊಡ್ತಾರೆ ತಿನ್ನೋಕ್ಕೆ ಸೊಪ್ಪನ್ನು. ಮತ್ತು ಈ ಸೆಡೆ ಗಿಡದಲ್ಲಿ ಒಂದಷ್ಟು ಕಾಯಿ, ಚೌಳಿಕಾಯಿ ಅಂತೇನೋ ಕರೀತಾರೆ, ಅದನ್ನು ಸೆಡೆಕಾಯಿ ಅಂತ ಕರಿತೀವಿ ನಾವೆಲ್ಲ. ಅದರಲ್ಲಿ ಬಸ್ಸಾರು ಮತ್ತು ಚಪಾತಿ, ದೋಸೆಗೆ ಪಲ್ಯ ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಎತ್ತರ ಬೆಳೆದಿದೆ. ಅದು ಮರ ಥರ ಆಗುತ್ತೆ ಬಿಟ್ಟರೆ, ಕಡಿದಂಗೆ ನಾವು ಹಾಗೆ ಬಿಟ್ಟರೆ ದೊಡ್ಡ ಮರ ಥರ ಬೆಳೆಯುತ್ತೆ. ಇದಾಯ್ತಾ. ಇಲ್ಲಿ ನೋಡಿ ಒಂದಷ್ಟು ಅಡಿಕೆ ಗಿಡಗಳೆಲ್ಲ ಇಟ್ಟಿದ್ದಾರೆ. ಅಂದರೆ ಇದನ್ನ ಇನ್ನು ಮನೆ ಹತ್ರನೇ ನೀರು ಗೊಬ್ಬರ ಎಲ್ಲ ಹಾಕಿ ಬೆಳೆಸ್ತಾ ಇದ್ದಾರೆ. ಬೇಕು ಅಂದರೆ ತೊಗೊಂಡೋಗಿ ಹೊಲದಲ್ಲಿ ನಾವೇ ಹಾಕೊಬೋದು. ಇಲ್ಲ ಯಾರಿಗಾದ್ರೂ ಬೇಕಾದರೆ ದುಡ್ಡಿಗೆ ಕೂಡ ಇದನ್ನು ಮಾರ್ತಾರೆ. ಇಲ್ಲಿ ಹತ್ತಿರದಲ್ಲಿ ನಲ್ಲಿ ಇದೆ, ಆ ನೀರೆಲ್ಲ ಬಿಟ್ಕೊಂಡು ಆಗಾಗ ಗೊಬ್ಬರ ಹಾಕ್ತಾ ಈ ಅಡಿಕೆ ಗಿಡಗಳನ್ನೆಲ್ಲ ಬೆಳೆಸ್ತಾ ಇದ್ದಾರೆ.
ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಟೊಮೊಟೊ ನೋಡಿದ್ರೆ ಖುಷಿ ಆಗುತ್ತೆ. ಬಟ್ ಇದನ್ನೆಲ್ಲ ನೆಲಕ್ಕೆ ತಗಲಿಲ್ಲದೆ ಇರೋ ಥರ ಮೇಲಕ್ಕೆ ಎತ್ಬಿಟ್ಟು ಕಟ್ಟಬೇಕು. ಗೌರಿಕಾಯಿ ಬಿಟ್ಟಿದೆ, ಎಲ್ಲ ಬಲ್ತಿದೆ. ಇದನ್ನೆಲ್ಲ ಬಿಡಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಗೌರಿಕಾಯಿ. ಇದೇನು ತೆಂಗಿನ ಮರ, ಇನ್ನು ಕಾಯಿ ಏನು ಬಿಟ್ಟಿಲ್ಲ, ಬಟ್ ಬೆಳೀತಾ ಇದೆ. ಈ ಕಡೆಯಲ್ಲಿ ಇಷ್ಟ ಆಯಿತು. ಏನಿಲ್ಲ ಅಂದರೂ ಸುಮಾರು ಒಂದು 8ರಿಂದ 9 ಥರದ್ದು ಇಲ್ಲೆಲ್ಲ ಬೆಳೀತಾ ಇದೆ ಆರಾಮಾಗಿ. ಈಗ ಇಲ್ಲೇ ಇರೋಂಥ ಈ ಟೊಮೊಟೊ, ಬದನೆಕಾಯಿ, ಹಸಿಮೆಣ್ಸಿನ್ಕಾಯಿ ಮತ್ತು ಇಲ್ಲಿರೋ ಸೈಡಲ್ಲಿ ಕೊತ್ತಂಬರಿ ಕೂಡ ಹಾಕಿದ್ದಾರೆ. ಅದನ್ನೆಲ್ಲ ತೊಗೊಂಡೋಗಿ ಸಾಂಬಾರು ಏನಾದರೂ ಮಾಡಿಕೊಂಡ್ರೆ ಎಷ್ಟು ಫ್ರೆಶ್ ಆಗಿರುತ್ತೆ ಗೊತ್ತಾ. ನೀವು ಎಲ್ಲ ಇದನ್ನೆಲ್ಲ ನೋಡಿರ್ತೀರ, ಮತ್ತು ನೀವು ಹಳ್ಳಿಲಿರೋಂಥರಾಗಿದ್ದರೆ ನಿಮ್ಮ ಮನೆ ಮುಂದೆ ಕೂಡ ಬೆಳೆದಿರ್ತೀರ. ಅಂಥವ್ರು ಯಾರ್ಯಾರು ಇದ್ದೀರೋ ನನಗೂ ಕಮೆಂಟ್ಸ್ ಮಾಡಿ, ನಮಗೂ ಖುಷಿಯಾಗುತ್ತೆ. ಈ ವಿಡಿಯೋ ನೋಡ್ತಾ ನಿಮಗೂ ಖುಷಿಯಾಗುತ್ತೆ ಅಂತ ನಾನು ಅಂದ್ಕೋತೀನಿ. ಮತ್ತು ಇನ್ನು ಈ ಕಡೆ ನೋಡೋಣ ಬನ್ನಿ. ಈ ಕಡೆಯಲ್ಲಿ ಇಷ್ಟ ಆಯಿತು. ಇನ್ನು ಆ ಕಡೆ ಇನ್ನೂ ಒಂದಷ್ಟಿದೆ, ಅದು ಏನೇನು ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ. ಸಿಕ್ಕಾಪಟ್ಟೆ ಗಾಳಿ ಇದೆ, ಆಷಾಢ ಇರೋದ್ರಿಂದ ತುಂಬ ಗಾಳಿ ಬೀಸ್ತಾ ಇದೆ. ಇಲ್ಲಿ ತೆಂಗಿನ ಮರನೇ ಇದೆ, ಮತ್ತು ಇದು ಹಲಸಿನ ಮರ ನೋಡಿ, ಅಲ್ಲೇ ತುಂಬ ದೊಡ್ಡದಾಗಿದೆ. ಇನ್ನೊಂದು ಸ್ವಲ್ಪ ವರ್ಷಗಳು ಕಳೆದ್ರೆ ಇನ್ನೂ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ತುಳಸಿ ಗಿಡ ಕೂಡ ಬೆಳೆದಿದೆ. ಇದನ್ನು ನಾವೇನೋ ಹಾಕಿಲ್ಲ, ಆದರೂ ಅದೇ ಎಲ್ಲೋ ಬೀಜ ಉದುರು ಬಿಟ್ಟು ಮಳೆಗಾಲದಲ್ಲಿ ಬೆಳ್ಕೊಂಡಿದೆ. ಹೇಗೋ ಅದೇ ಬೆಳೆದಿದೆಯಲ್ಲ, ನಾವೇನಕ್ಕೆ ತೆಗ್ದಾಕೋದು ಅಂತೇಳಿ ಸುಮ್ಮನೆ ಇದ್ದೀವಿ, ಹಾಗೆ ಬೆಳ್ಕೊಂಡಿದೆ. ಮತ್ತು ಇಲ್ಲಿ ನೋಡ್ಬೋದು, ಇದು ಕಬ್ಬು. ಅಂದರೆ ಮುಂಚೆ ಚೆನ್ನಾಗಿತ್ತು, ಈಗೆಲ್ಲ ಒಣಗೋಗ್ಬಿಟ್ಟಿದೆ. ಬಟ್ ಟೇಸ್ಟ್ ಮಾತ್ರ ಸೂಪರಾಗಿತ್ತು, ನಾವೆಲ್ಲ ತಿಂದಿದ್ದೀವಿ. ಈಗೆಲ್ಲ ಒಣಗೋಗಿದೆ. ಇನ್ನು ನೆಕ್ಸ್ಟ್ ನೀವು ನೋಡ್ಬೋದು, ಇದು ನುಗ್ಗೆ ಸೊಪ್ಪಿನ ಮರ ಕಾಣಿಸ್ತಿದೆಯಲ್ಲ. ಇಲ್ಲಿ ಎಲ್ಲ ಒಂದಕ್ಕೊಂದು ಹತ್ರದಲ್ಲಿರೋದ್ರಿಂದ ನೀಟಾಗಿ ತೋರ್ಸೋಕ್ಕಾಗ್ತಿಲ್ಲ. ನೋಡಿ, ನುಗ್ಗೆ ಸೊಪ್ಪಿನ ಮರ ಇದು. ಇದರಲ್ಲಿ ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿ ಎಲ್ಲನೂ ಬಿಡುತ್ತೆ. ಈ ನುಗ್ಗೆ ಸೊಪ್ಪಲ್ಲಿ ಬಸ್ಸಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೋಡ್ತಿದ್ರಲ್ಲ ನೀವು. ಮತ್ತು ಇದರಲ್ಲಿ ನುಗ್ಗೆಕಾಯಿ ಬಿಡುತ್ತೆ. ಈ ನುಗ್ಗೆಕಾಯಿ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂದರೆ, ಅದೇನೋ ಬಾಡಿಗೆ ತುಂಬ ಹೀಟ್ ಅಂತ ಹೇಳ್ತಾರೆ. ಆದರೆ ಹೀಟ್ ಅನ್ನೋದು ಬಿಟ್ಟರೆ ಅದರಲ್ಲಿ ತುಂಬ ನಾರಿನ ಅಂಶ ಇರುತ್ತೆ. ಆರೋಗ್ಯಕ್ಕೆ, ನಮ್ಮ ಹೆಲ್ತಿಗೆ ತುಂಬ ಸಹಕಾರಿಯಾಗುತ್ತೆ ಈ ನುಗ್ಗೆ ಸೊಪ್ಪು ಮತ್ತು ಇದರಲ್ಲಿ ಬಿಡೋ ಅಂಥ ನುಗ್ಗೆಕಾಯಿ. ಇನ್ನು ಈ ಕಡೆ ಬಂದರೆ ನೀವಿಲ್ಲಿ ನೋಡ್ಬೋದು, ಪರಂಗಿ ಹಣ್ಣಿನ ಮರ ಇದೆ. ಅಂದರೆ ಇಲ್ಲಿ ಪಪ್ಪಾಯ ಇದೆ. ಇದರಲ್ಲಿ ಎಷ್ಟು ಹಣ್ಣು ಬಿಡ್ತಿತ್ತು ಅಂದರೆ ಸಿಕ್ಕಾಪಟ್ಟೆ ಹಣ್ಣು ಬಿಡ್ತಿತ್ತು. ಏನಿಲ್ಲ ಅಂದರೆ ಒಂದು ಮರದಲ್ಲಿ ಒಂದು 50ರಿಂದ 60ರವರೆಗೂ ಹಣ್ಣು ಬಿಟ್ಟಿತ್ತು ಅನಿಸುತ್ತೆ. ಆದರೆ ಈಗ ಎಲ್ಲ ಪಪ್ಪಾಯ ಹಣ್ಣಿನ ಕಾಲ ಮುಗಿತಾ ಬಂತಲ್ವ ಈಗ, ಅದಕ್ಕೆ ಏನು ಕಾಣಿಸ್ತಾ ಇಲ್ಲ. ಒಂದು ತಿಂಗಳು, 1.5 ತಿಂಗಳು, ಮೋಸ್ಟ್ಲಿ ಒಂದು 2 ತಿಂಗಳಿಂದ ಸಿಕ್ಕಾಪಟ್ಟೆ ಹಣ್ಣು ಬಿಟ್ಟಿತ್ತು. ನಾವಂತೂ ತುಂಬ ಚೆನ್ನಾಗಿ ತಿಂದಿದ್ದೀವಿ. ಇನ್ನು ಇಲ್ಲಿ ನೋಡ್ಬೋದು, ಇಲ್ಲಿ ಒಂದೇ ಒಂದು ಕಾಣಿಸ್ತಾ ಇದೆ. ಇನ್ನು ಅದೊಂದು ಏನಾರು ಹಣ್ಣಾಗ್ಬಿಟ್ರೆ ಕಿತ್ಕೊಂಡ್ಬಿಡ್ತೀವಿ. ಅದನ್ನು ಕಿತ್ಕೊಂಡ್ರೆ ಇನ್ನು ಈ ಮರದಲ್ಲಿ ಹಣ್ಣು ಬಿಡೋದಿನ್ನ ತುಂಬ ಕಡಿಮೆನೇ ಆಗುತ್ತೆ. ಇನ್ನು ನೆಕ್ಸ್ಟ್ ಇಯರ್ಗೆ ಅದ್ರಲ್ಲಿ ಸಿಗುತ್ತೆ ನಮ್ಗೆ ಹಣ್ಣು. ಈ ಕಡೆ ಇಷ್ಟಿದೆ. ಇನ್ನು ನಮ್ಮ ಮಮ್ಮಿ ನೋಡಿ, ಇನ್ನು ಚಿಕ್ಕ ಸಸಿ ಎಲ್ಲ ಹಾಕಿದ್ದಾರೆ. ಬದನೆ ಗಿಡ, ಟೊಮೊಟೊದು, ಮೆಣಸಿನ ಗಿಡ ಏನೇನೋ ಹಾಕಿದ್ದಾರೆ. ಇನ್ನು ಈಗ ತಾನೇ ತುಂಬ ಚಿಕ್ಕದಾಗಿ ಬೆಳೀತಾ ಇದೆ. ಇಲ್ಲಿ ಇನ್ನೂ ಒಂದು ನುಗ್ಗೆ ಸೊಪ್ಪಿನ ಗಿಡ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ರೆ ಬಸ್ಸಾರು ಮಾಡಿಕೊಂಡು ಅದಕ್ಕೆ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ. ಹಳ್ಳೀಲಿ ಇದ್ಮೇಲೆ ಮುದ್ದೆ ತಿಂದರೆ ಅದಕ್ಕೊಂದು ಒಳ್ಳೆ ಫೀಲ್ ಬರುತ್ತೆ, ಹಳ್ಳೀಲಿ ಇದ್ದೀವಿ ಅಂತೇಳಿ. ನೋಡಿ, ಇಲ್ಲಿ ಒಂದೇ ಹತ್ರ ಒಂದು 4-5 ತೆಂಗಿನ ಮರ ಇದೆ. ಇದರಲ್ಲಿ ತೆಗೆದ್ಬಿಟ್ಟು ಆಚೆ ಇಡಬೇಕು. ಬಟ್ ಅಪ್ಪಂಗೀಗ ಸದ್ಯಕ್ಕೆ ಹೊಲಕ್ಕೆ ಹತ್ತಿ ಕ್ರಾಸ್ ಎಲ್ಲ ಮಾಡ್ತಾಯಿದ್ದಾರೆ. ಹತ್ತಿ ಬೆಳೀತಿರೋದ್ರಿಂದ ತುಂಬ ಬ್ಯುಸಿ ಇದ್ದಾರೆ, ಇದನ್ನೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ. ಇದೆಲ್ಲ ಈಗ 4 ಒಂದೇ ಹತ್ರ ಇದೆ ನೋಡಿ. ಇದರಲ್ಲಿ ಒಂದು 2 ತೆಗ್ದು ಆಚೆ ಇಟ್ಬಿಟ್ರೆ ಇಲ್ಲಿ ಅಕ್ಕಪಕ್ಕದಲ್ಲಿರೋವೆಲ್ಲ ನೀಟಾಗಿ ಬೆಳೆಯುತ್ತೆ. ಇಷ್ಟು ತೆಂಗಿನ ಮರ ಇದೆಲ್ಲ ಆಯಿತು. ಮತ್ತು ಇಲ್ಲಿ ಇನ್ನು ನಿನ್ನೆ ತಾನೇ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇದರಲ್ಲಿ ಒಂದಷ್ಟು ಸೊಪ್ಪಿನ ಬೀಜಗಳೆಲ್ಲ ಹಾಕಿದ್ದಾರೆ. ಆ ಕಡೆಯಲ್ಲಿ ಲಾಸ್ಟಲ್ಲಿ 3 ಬಾಕ್ಸ್ ಥರ ಕಾಣಿಸ್ತಿದೆಯಲ್ಲ, ಅದರಲ್ಲಿ ಸೊಪ್ಪಿನ ಬೀಜ ಎಲ್ಲ ಹಾಕಿದ್ದಾರೆ. ಈ ಕಡೆಯಲ್ಲಿ ಮೆಣಸಿನ ಪೈರೇನೋ ಹಾಕಬೇಕು ಅಂತೇಳಿ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಇವತ್ತಾದರೆ ನೀರೆಲ್ಲ ಬಿಟ್ಬಿಟ್ಟು ಆ ಸಸಿನ ಹಾಕ್ತಾರೆ. ಈಗ ಹೆಂಗಾಗುತ್ತಪ್ಪ ಅಂದರೆ, ಇಲ್ಲಿ ಮನೆಯಲ್ಲಿ ಅಪ್ಪ ಅಮ್ಮ ಇಬ್ಬರೇ ಇರೋದು. ಅದರಿಂದ ಏನಾಗುತ್ತೆ, ಇಲ್ಲೇ ಸಿಗೋವಂಥ ತರಕಾರಿ ಸೊಪ್ಪುಗಳನ್ನೆಲ್ಲನ ತೊಗೊಂಡು ಆರಾಮಾಗಿ ಅಡುಗೆ ಮಾಡಿಕೊಂಡು ಫ್ರೆಶ್ಶಾಗಿ ಇರೋವಂಥ ತರಕಾರಿ ಸೊಪ್ಪು ಸಿಗುತ್ತೆ, ಅಡುಗೆ ಮಾಡ್ಕೊಂಡು ಆರಾಮಾಗಿ ತಿಂತಾರೆ. ನಾವು ಬೆಂಗಳೂರಲ್ಲಿ
ಒಂದ್ಸಲ ನಾವೇನಾದರೂ ಮಾರ್ಕೆಟಿಗೆ ಹೋಗ್ಬಿಟ್ರೆ, ಸಿಟಿ ಮಾರ್ಕೆಟ್, KR ಮಾರ್ಕೆಟು, RMC ಎಲ್ಲರೂ ಹೋಗ್ಬಿಟ್ರೆ ಅಲ್ಲಿ ತರಕಾರಿ ಮಾರೋವಂಥ ಜಾಗಗಳು, ಅದರಲ್ಲೂ ಮಳೆಗಾಲದಲ್ಲಂತೂ ಆ ನೀರು ಹರಿತಾ ಇರುತ್ತೆ, ಅದರಲ್ಲೇ ಸೊಪ್ಪು ತರಕಾರಿ ಎಲ್ಲ ಇಟ್ಕೊಂಡಿರ್ತಾರೆ. ಅದಕ್ಕೆ ನಾವು 50-60 ರೂಪಾಯಿ 100 ರೂಪಾಯಿ ಕೊಟ್ಬಿಟ್ಟು ತರ್ತೀವಿ. ತಂದು ಮಾಡ್ಕೊಂಡು ತಿನ್ನೋಕೆ ಏನೋ ಒಂಥರ ಬೇಜಾರು ಅನ್ನಿಸ್ತಾ ಇರುತ್ತೆ. ಆ ಮಾರ್ಕೆಟಲ್ಲಿ ಆ ಜಾಗನೆಲ್ಲ ನೆನೆಸ್ಕೊಂಡ್ರೆ ಊಟ ತಿನ್ನೋಕೆ ಏನೋ ಒಂಥರ ಅನ್ನಿಸುತ್ತೆ. ಬಟ್ ಬೇರೆ ಆಪ್ಷನ್ ಇಲ್ಲ, ನಾವು ಬೆಂಗಳೂರಲ್ಲಿದ್ದೀವಿ, ತಿನ್ನಲೇಬೇಕು, ಬದುಕಲೇಬೇಕು. ಆದರೆ ಇಲ್ಲಿ ನೋಡಿ, ಈ ಫ್ರೆಶ್ ಆಗಿರೋವಂಥದ್ದನ್ನೆಲ್ಲ ತೊಗೊಂಡು ಮಾಡ್ಕೊಂಡು ತಿಂತಾಯಿದ್ರೆ ಎಷ್ಟು ಮಜಾ ಇರುತ್ತೆ, ಒಳ್ಳೆ ಫೀಲ್ ಇರುತ್ತೆ. ಮತ್ತು ಒಳ್ಳೆ ಆರೋಗ್ಯಕ್ಕೆ ಹಳ್ಳಿ ಅನ್ನೋದು ತುಂಬ ಉತ್ತಮವಾಗಿರುತ್ತೆ. ಆದರೆ ಬೆಂಗಳೂರಿಗೆ ಹೋಗಿದ್ದೀವಿ, ಬೇರೆ ಆಪ್ಷನ್ ಇಲ್ಲ, ಚೆನ್ನಾಗಿ ದುಡಿಬೇಕು, ಏನೋ ಒಂದು ಮಾಡಬೇಕು ಅಂತ. ಅಲ್ಲಿ ದುಡಿಬೇಕು, ಮಾಡಬೇಕು ಅಂದರೆ ಈ ಬರೋದೇನೆ ಎಲ್ಲವನ್ನು ನಾವು ಅಕ್ಸೆಪ್ಟ್ ಮಾಡಲೇಬೇಕು. ಕಷ್ಟನೋ ಸುಖನೋ ಏನೇ ಬಂದರೂ ಅಕ್ಸೆಪ್ಟ್ ಮಾಡಬೇಕು, ಬದುಕ್ತಾನೆ ಇರಬೇಕು. ಆದರೆ ಏನೇ ಹೇಳಿದ್ರು ಹಳ್ಳಿ ಮಾತ್ರ ಒಳ್ಳೆ ವಾತಾವರಣ ಇರುತ್ತೆ, ಆರೋಗ್ಯಕ್ಕೆ ಒಳ್ಳೆ ಔಷಧಿನೇ ನಾನು ಹಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಟೊಮೊಟೊ ನೋಡ್ತಾ ಇದ್ದರೆ ನನಗಂತೂ ತುಂಬ ಖುಷಿ ಆಗುತ್ತೆ. ಇನ್ನು ಹಾಗಲಕಾಯಿ ಅಂತ ಜೋತ್ ಬಿದ್ದಿದೆ ಆ ಮರದಲ್ಲಿ, ನೋಡಿದ್ರೆ ಎಷ್ಟು ಖುಷಿ ಅನಿಸುತ್ತೆ. ನೋಡಿ ಕಾಣಿಸ್ತಾ ಇದೆಯಲ್ಲ, ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಅನಿಸುತ್ತೆ, ಖುಷಿ ಅನಿಸುತ್ತೆ. ಹೀಗೆ ಯಾರ್ಯಾರೆಲ್ಲ ಹಳ್ಳೀಲಿದ್ದು ಈ ಥರ ಎಲ್ಲ ಬೆಳ್ಕೊಂಡು ಆವಾಗಲೇ ಗಿಡದಿಂದ ತರಕಾರಿನ ಕಿತ್ಕೊಂಡು ಆಗಲೇ ಅಡುಗೆ ಮಾಡಿ ಫ್ರೆಶ್ಶಾಗಿ ಯಾರ್ಯಾರು ಊಟ ಮಾಡಿದ್ದೀರೋ ಅವರೆಲ್ಲ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹೀಗೆ ಹಳ್ಳಿನ ನಮ್ಮ ದೇಶದ ಬೆನ್ನೆಲುಬು ಅಂತ ಕರೀತಾರೆ. ಹಾಗೆ ಹಳ್ಳಿಗಳನ್ನು ಉಳಿಸೋದ್ರ ಮೂಲಕ ಇಲ್ಲಿ ಏನು ವಾತಾವರಣ ಇದೆಯೇ, ಇಲ್ಲೇ ಏನೇನಿದೆಯೋ ಅದೆಲ್ಲವನ್ನು ಉಳಿಸಿ ಬೆಳೆಸೋವಂಥ ಕೆಲಸನ ಮಾಡಿ ಅಂತ ನಾನು ಹೇಳ್ತೀನಿ. ಒಟ್ಟು ಹಳ್ಳಿಗಳ ರಕ್ಷಣೆಯನ್ನು ಮಾಡಬೇಕು ಅಂತ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಮಾಡಿದೆ. ಸಾಧ್ಯವಾದಷ್ಟು ನೀವು ಕೂಡ ಹಳ್ಳಿಲಿರುವಂಥ ಪ್ರಯತ್ನ ಮಾಡಿ, ಹಳ್ಳಿಗಳನ್ನು ಬೆಳೆಸೋವಂಥ ಪ್ರಯತ್ನ ಮಾಡಿ ಅಂತ ನಾನು ಕೇಳ್ತೀನಿ. ಬಟ್ ಬೆಂಗಳೂರು ಅನ್ನೋದು ಬೇಕು, ಮನುಷ್ಯ ಹಳ್ಳಿಲಿದ್ದು ದುಡಿಯೋಕ್ಕಾಗಲ್ಲ ಅಂತಲ್ಲ. ಈಗೆಲ್ಲ ಓದ್ಕೊಂಡಿರೋ ಅಂಥವ್ರು ಹಳ್ಳಿಲಿದ್ದು ಏನು ಮಾಡ್ತಾರೆ, ಬೆಂಗಳೂರಿಗೆ ಹೋಗಲೇಬೇಕು, ಅಲ್ಲಿ ದುಡಿಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಓಕೆ, ನೀವೆಲ್ಲಾದರೂ ಇರಿ, ಚೆನ್ನಾಗಿರ್ರಿ. ಒಟ್ಟಿನಲ್ಲಿ ನಾನು ತೋರಿಸಿದಂಥ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಎಲ್ರಿಗೂ ಧನ್ಯವಾದಗಳು. ಓಕೆ, ಬಾಯ್. ನೋಡಿ ಅಡಿಕೆ ಗಿಡ ಎಲ್ಲ ಇಷ್ಟಿದೆ. ಇಲ್ಲೇ ಹತ್ರದಲ್ಲಿ ನಲ್ಲಿ ಇದೆ ನೋಡಿ, ಪೈಪ್ ಕೂಡ ಕಾಣಿಸ್ತಾ ಇದೆ. ಹತ್ರದಲ್ಲಿ ನೀರು ಬರೋದ್ರಿಂದ ನೀರು ಮತ್ತು ಗೊಬ್ಬರನೆಲ್ಲ ಹಾಕ್ಬಿಟ್ಟು ಇಲ್ಲಿ ಬೆಳೆಸ್ಕೊತಾ ಇದ್ದಾರೆ. ಇದು ತೆಂಗಿನ ಮರ, ಇದು ಸುಮಾರು ವರ್ಷಗಳಾಯಿತು ಇಲ್ಲಿ ನೆಟ್ಬಿಟ್ಟು. ಆದರೆ ಅದಕ್ಕೆ ಏನಾಗಿದೆ ಅಂತ ಗೊತ್ತಿಲ್ಲ. ಬಟ್ ಕಾಯಿ ಬಿಡೋದಿಲ್ಲ. ಒಂದು ವೇಳೆ ಕಾಯಿ ಬಿಟ್ಟರು ಕೂಡ ತುಂಬ ಚಿಕ್ಕದಾಗಿರುತ್ತೆ. ಆ ಕಾಯಿ ಒಂದು ಸಲ ಸಾಂಬಾರಿಗೂ ಕೂಡ ಸಾಕಾಗೋದಿಲ್ಲ, ಅಷ್ಟು ಚಿಕ್ಕ ಕಾಯಿ ಬಿಡುತ್ತೆ. ಇದಕ್ಕೇನೋ ರೋಗ ಇದೆ ಅಂತ ಅನಿಸುತ್ತೆ. ಬಟ್ ಮನೆ ಮುಂದೆ ಇರೋ ತೆಂಗಿನ ಮರನ ಕತ್ತರಿಸ್ಬಾರ್ದು, ಒಳ್ಳೆಯದಲ್ಲ. ಅದು ಹೇಗೋ ಬಿಡೋದು ಬಿಡಲಿ, ಒಟ್ಟು ಮನೆ ಮುಂದೆ ಅಟ್ಲೀಸ್ಟ್ ನೆರಳಾದರೂ ಕೊಡುತ್ತೆ, ಗಾಳಿ ಆದರೂ ಕೊಡುತ್ತೆಲ್ಲ ಅಂಥೇಳಿ ನಾವೇನು ಕಟ್ ಮಾಡಿಲ್ಲ. ಇರೋವರೆಗೂ ಅದು ಇರಲಿ ಅಂಥೇಳಿ ಹಾಗೆ ಬಿಟ್ಕೊಂಡಿದ್ದೀವಿ. ನೋಡಿ ಹೊಂಬಾಳೆ ಎಲ್ಲ ಬಿಟ್ಟಿದೆ, ಬಟ್ ತುಂಬ ಚಿಕ್ಕದಾಗಿ ಬಿಡುತ್ತೆ ಕಾಯಿ. ಅದೇನು ಅಷ್ಟೊಂದು ಟೇಸ್ಟಿಯಾಗಿರೋದಿಲ್ಲ. ನೋಡಿದ್ರಲ್ಲ, ಆಯಿತು. ಈಗ ಈ ಕಡೆ ನೋಡೋಣ ಬನ್ನಿ. ಈ ಕಡೆ ಇನ್ನೂ ಒಂದಷ್ಟು ತೆಂಗಿನ ಮರಗಳೆಲ್ಲ ಇದೆ. ಆರಾಮಾಗಿ ಇಲ್ಲಿ ಬಿಡೋವಂಥ ತೆಂಗಿನಕಾಯಿಗಳೆಲ್ಲ ಮನೆಗೆ ಯೂಸ್ ಆಗುತ್ತೆ. ಈಗ ನಾವು ಬೇರೆ ಕಡೆಯಿಂದ ಕೊಂಡ್ಕೊಂಡು ಬರೋದಕ್ಕಿಂತ ಆರಾಮಾಗಿ ಇಲ್ಲೇ ತೊಗೋಬೋದು. ಆದರೆ ಇಲ್ಲಿ ಇನ್ನೂ ಕಾಯಿ ಬಿಟ್ಟಿಲ್ಲ. ಆ ಕಡೆ ಒಂದು 2 ಮರದಲ್ಲಿ ಬಿಟ್ಟಿದೆ, ಅದು ಮನೆಗೆ ಯೂಸ್ ಆಗುತ್ತೆ. ಆದರೆ ಇಲ್ಲಿ ಇನ್ನೂ ಕಾಯಿಯನ್ನು ಬಿಟ್ಟಿಲ್ಲ. ಇನ್ನೂ ಸ್ವಲ್ಪ ದಿನ ಅನ್ನೋಷ್ಟರಲ್ಲಿದ್ದರೂ ಕೂಡ ಹೊಂಬಾಳೆ ಎಲ್ಲ ಹೊಡೆದು ಶುರುವಾಗುತ್ತೆ. ಇಲ್ಲಿ ನೋಡ್ಬೋದು ಹಲಸಿನ ಹಣ್ಣಿನ ಮರ ನೋಡಿ, ಎಷ್ಟು ಎತ್ತರ ಬೆಳೆದಿದೆ. ಇದಿನ್ನೂ ಹಣ್ಣು ಬಿಡಬೇಕಂದ್ರೆ ಇನ್ನೂ ಸುಮಾರು ದಿನಗಳೇ ಬೇಕು, ಇನ್ನೂ ದೊಡ್ಡದಾಗಿ ಬೆಳಿಬೇಕು. ಇದು ಬಿಟ್ಟರೆ ಮಾತ್ರ ಹಣ್ಣು ತುಂಬ ರುಚಿಯಾಗಿರುತ್ತೆ. ನಾವು ರುಚಿಯಾಗಿರುವಂಥ ಹಣ್ಣಿನ ಬೀಜವನ್ನು ತಂದುಬಿಟ್ಟು ಇಲ್ಲಿ ಹಾಕಿದ್ವಿ. ಅದು ಚಿಕ್ಕ ಸಸಿ ಇತ್ತು. ಈಗ ನೋಡಿ, ನೋಡ್ತಾ ನಮಗೆ ಗೊತ್ತೇ ಆಗ್ತಿಲ್ಲ ಎಷ್ಟು ಚೆನ್ನಾಗಿ ಬೆಳೆದು ದೊಡ್ಡದಾಗಿದೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡೋಣ ಬನ್ನಿ. ನೀವು ಪಕ್ಕದಲ್ಲೇ ಕಾಣಿಸ್ತಾ ಇದೆ ತುಳಸಿ. ಈ ತುಳಸಿನ ನಾವೇನು ತಂದು ಎಲ್ಲೋ ಸಸಿ ಏನೋ ತಂದು ಹಾಕಿಲ್ಲ. ಬಟ್ ಅದು ಹೇಗೆ ಬೆಳ್ಕೊಂತ ನಮಗೂ ಗೊತ್ತಿಲ್ಲ. ಎಲ್ಲ ಆಚೆಯಿಂದ ಗೊಬ್ಬರ ಏನಾದ್ರು ತಂದಾಗ ಮಣ್ಣಿನ ಜೊತೆ ಎಲ್ಲ ಬೀಜ ಬಂದಿತ್ತು ಅನಿಸುತ್ತೆ. ಆದಾಗ ಅದು ಬೆಳ್ಕೊಂಡಿದೆ. ನೋಡಿ ಎಷ್ಟೊಂದು ಬೀಜಗಳೆಲ್ಲ ಬಿಟ್ಟಿದೆ. ಆ ಬೀಜಗಳೆಲ್ಲ ಉದುರು ಬಿಟ್ಟು ಮತ್ತು ಸುತ್ತಮುತ್ತ ಕೂಡ ತುಂಬ ಸಸಿಗಳೆಲ್ಲ ಬೆಳೀತಾ ಇರುತ್ತೆ. ಬಟ್ ತುಳಸಿ ಅಲ್ವಾ, ಒಳ್ಳೆಯದು. ಇಲ್ಲಿ ಕಿತ್ತಾಕೋದು ಬೇಡ ಅಂಥೇಳಿ ನಾವೇ ಬಿಟ್ಟಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇನ್ನು ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಇದು ಏನಪ್ಪ, ನುಗ್ಗೆ ಮರ ನೋಡಿ. ನುಗ್ಗೆ ಸೊಪ್ಪೆಲ್ಲ ಕಾಣಿಸ್ತಾ ಇದೆಯಲ್ಲ, ಎಷ್ಟು ಚೆನ್ನಾಗಿದೆ ನುಗ್ಗೆ ಸೊಪ್ಪು. ಈ ನುಗ್ಗೆ ಸೊಪ್ಪಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಬಸ್ಸಾರು ಮಾಡ್ಬೋದು, ಪಲ್ಯ ಎಲ್ಲ ಮಾಡ್ಕೊಂಡು ತಿನ್ಬೋದು.
ಮುದ್ದೆಗೆಲ್ಲ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನೋಡಿ ನುಗ್ಗೆ ಸೊಪ್ಪು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಫ್ರೆಶ್ ಆಗಿದೆ. ಇದನ್ನು ನಾವು ಬೆಂಗಳೂರಲ್ಲಿ ತೊಗೊಳೋಕ್ಕಾದ್ರೆ 30 ರೂಪಾಯಿ 40 ರೂಪಾಯಿ ಹೇಳ್ತಾರೆ ಒಂದು ಕಟ್ಟು. ಅದೆಲ್ಲ ಬಾಡೋಗಿರುತ್ತೆ, ಎಲೆ ಎಲ್ಲ ಉದುರ್ತಾ ಇರುತ್ತೆ. ಆದರೂ ಬೇರೆ ಆಪ್ಷನ್ ಇಲ್ಲ, ನಾವು ಬೆಂಗಳೂರಲ್ಲಿ ಕೊಂಡ್ಕೊಳ್ಳೇಬೇಕು, ತಿನ್ನಲೇಬೇಕು. ನೋಡಿ ನುಗ್ಗೆ ಸೊಪ್ಪು ತುಂಬ ಚೆನ್ನಾಗಿದೆ, ಎಷ್ಟು ಫ್ರೆಶ್ ಆಗಿದೆ. ಸೀಡೆ ರೋಗ ಏನೂ ಇಲ್ಲ, ಆರಾಮಾಗಿ ಕಿತ್ಕೊಂಡು ಸಾಂಬಾರು ಮಾಡಿಕೊಂಡು ತಿನ್ಬೋದು. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಇಲ್ಲಿ ನೋಡಿ ಪಪ್ಪಾಯ ಹಣ್ಣಿನ ಮರ ಇದೆ, ತುಂಬ ಎತ್ತರಕ್ಕೆ ಬೆಳೆದಿದೆ. ಇದರಲ್ಲಿ ಈ ಸದ್ಯಕ್ಕೆ ಏನು ಹಣ್ಣುಗಳೇನು ಇಲ್ಲ, ಬಟ್ 1.5 ತಿಂಗಳು 2 ತಿಂಗಳು ಹಿಂದೆ ಸಿಕ್ಕಾಪಟ್ಟೆ ಹಣ್ಣು ಬಿಡ್ತಾಯಿತ್ತು. ಎಷ್ಟು ಹಣ್ಣಂದರೆ ಮಿನಿಮಮ್ ಅಂದರೂ ಒಂದು 100 ಹಣ್ಣಂತೂ ಬಿಟ್ಟಿತ್ತು ಅನಿಸುತ್ತೆ. ನಾವಂತೂ ಊರಲ್ಲಿರೋರು ಎಲ್ರಿಗೂ ಕಿತ್ಕೊಟ್ಟಿದ್ದೀವಿ, ನಾವು ತಿಂದಿದ್ದೀವಿ, ಜೊತೆಗೆ ನಮ್ಮ ರಿಲೇಷನ್ಸ್ಗೆಲ್ಲ ಕಳಿಸಿದ್ದೀವಿ. ಹಣ್ಣು ಅಷ್ಟು ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಹಣ್ಣುಗಳನ್ನು ಬಿಟ್ಟು. ಮತ್ತು ಇಲ್ಲಿ ಒಂದಷ್ಟು ತೆಂಗಿನ ಮರಗಳಿದೆ. ಇಲ್ಲಿ ಒಂದೇ ಹತ್ರ ಒಂದು 5-6 ಏನೋ ಇದೆ. ಬಟ್ ಈಗ ಎಲ್ಲ ಒಂದು ಅಕ್ಕಪಕ್ಕದಲ್ಲೇ ಹತ್ರದಲ್ಲೇ ಇದ್ದರೆ ಈ ಮರಗಳು ನೀಟಾಗಿ ಚೆನ್ನಾಗಿ ಬೆಳೆಯೋದಿಲ್ಲ. ಬಟ್ ಇಲ್ಲಿ ಈ ಮಧ್ಯದಲ್ಲಿರೋ ಅಂಥದ್ದನ್ನು ತೆಗೆದುಬಿಟ್ಟು ಬೇರೆ ಕಡೆ ಎಲ್ಲಾದರೂ ಇಡಬೇಕು. ಇಲ್ಲಿ 4 ಕಾಣಿಸ್ತಿದೆಯಲ್ಲ ನೋಡಿ, 4 ಕಾಣಿಸ್ತಿದೆ. ಇದರಲ್ಲಿ ಒಂದು 2 ತೆಗೆದು ನಾವು ಬೇರೆ ಜಾಗದಲ್ಲಿ ಶಿಫ್ಟ್ ಮಾಡಿದರೆ ಇಲ್ಲಿರೋಂಥ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇನ್ನು ನೆಕ್ಸ್ಟು ಇಲ್ಲಿ ಇನ್ನೂ ಒಂದು ನುಗ್ಗೆ ಮರ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಲಾಸ್ಟ್ ಟೈಮು ತುಂಬ ಎತ್ತರ ಇತ್ತು, ನುಗ್ಗೆ ಸೊಪ್ಪು ಎಲ್ಲ ಬಿಡ್ತಿತ್ತು. ನಮ್ಮಮ್ಮ ಅದನ್ನು ಅರ್ಧಕ್ಕೆ ಕಡ್ದು ಬಿಟ್ಟಿದ್ದಾರೆ. ಅದಕ್ಕೆ ಕಡ್ದ ಮೇಲೆ ಈಗ ಮತ್ತೆ ಹೊಸ್ದಾಗಿ ಚಿಗುರ್ತಾ ಇದೆ. ಲಾಸ್ಟ್ ಟೈಮು ತುಂಬ ರೋಗ ಬಂದುಬಿಟ್ಟಿತ್ತು ಇದಕ್ಕೆ, ಅದಕ್ಕೆ ಈ ಸಲ ಆ ಮರನ ಅರ್ಧಕ್ಕೆ ಕಡ್ದುಬಿಟ್ಟು ಬಿಟ್ಟಿದ್ರು. ಈಗ ಹೊಸ್ದಾಗಿ ಚಿಗುರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ನುಗ್ಗೆ ಸೊಪ್ಪು. ಇದರಲ್ಲಿ ಬಿಡೋವಂಥ ನುಗ್ಗೆಕಾಯಿ ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದರಲ್ಲಿ ತುಂಬ ನಾರಿನಾಂಶ ಇರುತ್ತೆ, ಹೆಲ್ತ್ಗೆ ಒಳ್ಳೆ ಇದು ಅಂತಲೇ ಹೇಳ್ಬೋದು. ನೋಡಿ ನುಗ್ಗೆ ಸೊಪ್ಪು ಎಷ್ಟು ಚೆನ್ನಾಗಿದೆ. ಇನ್ನು ಇಲ್ಲಿ ಒಂದು ಪಪ್ಪಾಯ ಮರ ಇದೆ, ನೋಡಿ ಕಾಣಿಸ್ಬೋದು. ಇದರಲ್ಲಿ ಒಂದೇ ಒಂದು ಪಪ್ಪಾಯ ಹಣ್ಣಿದೆ. ಇದೊಂದು ಏನಾರು ಹಣ್ಣಾದರೆ ಕಿತ್ಕೊತೀವಿ. ಇದನ್ನು ಕಿತ್ಕೊಂಡ್ರೆ ಇನ್ನು ಸ್ವಲ್ಪ ನೆಕ್ಸ್ಟ್ ವರ್ಷದವರೆಗೂ ಇದರಲ್ಲಿ ಹಣ್ಣೇನೂ ಸಿಗೋದಿಲ್ಲ. ಈ ಸಲ ಪಪ್ಪಾಯ ಕಾಲ ಮುಗೀತು, ಇನ್ನು ನೆಕ್ಸ್ಟ್ ವರ್ಷನೇ ನಾವು ಕಾಯಬೇಕು. ಇದೊಂದು ತೊಗೊಂಡ್ರೆ ಇನ್ನು ಈ ಮರ ಪೂರ್ತಿ ಖಾಲಿ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಎತ್ತರ ಬೆಳೆದಿದೆ. ಎಲೆ ಅಂತೂ ತುಂಬ ದೊಡ್ಡದಾಗಿದೆ. ಈ ಪಪ್ಪಾಯ ಎಲೆಯಲ್ಲಿ ಆರ್ಟ್ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ನೋಡ್ಬೋದು ಕಬ್ಬೇನೋ ಬೆಳೀತಾ ಇದೆ. ಲಾಸ್ಟ್ ಟೈಮೆಲ್ಲ ಇದರಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಇದೇ ಕಬ್ಬನ್ನೇ ತೊಗೊಂಡು ಹಬ್ಬ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಇವಾಗಿನ ಸ್ವಲ್ಪ ಒಣಗಿದೆ ಮತ್ತು ಸ್ವಲ್ಪ ಇನ್ನು ಚಿಗುರ್ತಾ ಇದೆ. ಕಬ್ಬನ್ನು ತುಂಬ ಟೇಸ್ಟಿಯಾಗಿರುತ್ತೆ, ಎಷ್ಟು ಚೆನ್ನಾಗಿದೆ ಅಲ್ವಾ. ಇನ್ನು ಇಲ್ಲಿ ನೋಡ್ಬೋದು ನಮ್ಮಮ್ಮ ಏನೇನೋ ಚಿಕ್ಕ ಸಸಿಗಳೆಲ್ಲ ಹಾಕಿದ್ದಾರೆ. ಯಾವುದೋ ಇದೇನು ಅಂತ ನಮಗೂ ಗೊತ್ತಾಗ್ತದೆ, ಹಲಸಿನಕಾಯಿದೋ ಏನೋ ಅನಿಸುತ್ತಿದ್ದು. ಹಲಸಿನ ಅಂದರೆ ಅಳಸಿಂದೆ ಅಂತ ಬರುತ್ತೆ, ಗೊತ್ತಿರುತ್ತೆ ನಿಮಗೆಲ್ಲ. ಹಳ್ಳಿಯವರಾಗಿದ್ದರೆ ನಿಮಗೆ ಗೊತ್ತಿರುತ್ತೆ. ಇನ್ನು ಚಿಕ್ಕದಲ್ವಾ, ಎಲೆ ಎಲ್ಲ ಒಂದೇ ಥರ ಇದೆ, ಅದರಿಂದ ಗೊತ್ತಾಗ್ತಾ ಇಲ್ಲ. ಇನ್ನು ಇದು ಬಂದು ಸಿಕ್ಟೆಕಾಯಿ ಗಿಡ, ಸಿಕ್ಟೆಕಾಯಿ ಸಸಿದು. ಇದರಲ್ಲಿ ಸಿಕ್ಟೆಕಾಯಿ ಬೀಳುತ್ತೆ, ಬಳ್ಳಿ ಹೋಗುತ್ತಿದ್ದು. ಇನ್ನು ಸುಮಾರು ಇಲ್ಲೆಲ್ಲ ಹಾಕಿದ್ದಾರೆ ನೋಡಿ. ಇನ್ನು ಚಿಕ್ಕದಿದೆಲ್ಲ, ದೊಡ್ಡದಾದರೆ ಇದರಿಂದ ಒಳ್ಳೆ ಕಾಯಿ ಎಲ್ಲ ಬಿಡುತ್ತೆ. ಇನ್ನು ಈ ಕಡೆ ನೋಡ್ಬೋದು, ಇದೆಲ್ಲ ಇನ್ನು ಖಾಲಿ ಇದೆ. ಅಂದರೆ ನಿನ್ನೆ ತಾನೇ ನಮ್ಮ ಅಪ್ಪಾಜಿ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಆ ಕಡೆ 3 ಬಾಕ್ಸ್ ಥರ ಕಾಣಿಸ್ತಿದೆಯಲ್ಲ, ಅದರಲ್ಲಿ ಅಮ್ಮ ಏನೋ ಸೊಪ್ಪಿನ ಬೀಜ ಏನೋ ಹಾಕಿದ್ದಾರೆ. ಕೊತ್ತಂಬರಿ ಮತ್ತು ಇದು ಪಾಲಕ್ಕು ಮತ್ತು ಮೆಂತ್ಯ ಸೊಪ್ಪಿಂದ ಹಾಕ್ಬಿಟ್ಟು ಸುತ್ತೂ ಇದು ಮೂಲಂಗಿ ಮತ್ತು ಸಬ್ಬಾಕ್ಸಿ, ಅದೇನೋ ಸಬ್ಸಿಗೆ ಅಂತ ಕರಿತೀವಿ, ಆ ಬೀಜನೆಲ್ಲ ಹಾಕಿದ್ದಾರೆ ಆ 3 ಬಾಕ್ಸಲ್ಲಿ. ಈ ಕಡೆಲೇ ಒಂದಷ್ಟು ಮೆಣಸಿನ ಪೈರಿದೆ, ಅದನ್ನು ಹಾಕೋಣ ಅಂತೇಳಿ ನೆಲ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಆದರೆ ಇವತ್ತು ನೀರೆಲ್ಲ ಬಿಟ್ಬಿಟ್ಟು ಹಾಕ್ತಾರೆ. ನೋಡಿ ಇದು ತೆಂಗಿನ ಮರ ಇದೆ, ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತಲ್ವ. ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಬಟ್ ಬೆಂಗಳೂರಿಗೆ ಹೋಲಿಸ್ಕೊಂಡ್ರೆ ಹಳ್ಳಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಗಾಳಿ ಬೆಳಕು, ಒಳ್ಳೆ ಆಕ್ಸಿಜನ್ ಸಿಗುತ್ತೆ ನಮಗೆ. ನಮ್ಮ ಉತ್ತಮ ಆರೋಗ್ಯಕ್ಕೆ ಹಳ್ಳಿನೇ ಒಂದು ದೊಡ್ಡ ಔಷಧಿ ಅಂತ ಹೇಳ್ಬೋದು. ಬಟ್ ಬೇರೆ ಆಪ್ಷನ್ ಇಲ್ಲ, ನಾವು ದುಡಿಲೇಬೇಕು, ಬದುಕಬೇಕು, ಬೆಂಗಳೂರಿಗೆ ಹೋಗಲೇಬೇಕು. ಈಗ ತುಂಬ ಜನ ಓದಿರ್ತಾರೆ, ಈಗಿನ ಕಾಲದಲ್ಲಿ ಯಾರು ಓದಿರಲ್ಲ ಹೇಳಿ, ಎಲ್ಲರೂ ಒಂದು ಹೈಯರ್ ಎಜುಕೇಷನ್ ಅಂತ ಮಾಡಿರ್ತಾರೆ. ಆ ಎಜುಕೇಷನ್ ಮಾಡಿದ ಮೇಲೆ ಇಲ್ಲಿ ಹಳ್ಳಿಲಿದ್ದು ಏನು ತಾನೇ ಮಾಡ್ತಾರೆ, ಓದಿರೋದಕ್ಕೆ ತಕ್ಕನಾಗಿ ಕೆಲಸ ಹುಡ್ಕೊಂಡು ಸಿಟಿಗಳ ಕಡೆ ಹೋಗ್ತಾ ಇರ್ತಾರೆ. ಸಿಟಿಗೆಲ್ಲ ಯಾರು ಹೋಗಿದ್ದಾರೆ ಹಳ್ಳಿನ ಬಿಟ್ಟು,
ಅವರೆಲ್ಲ ಅಲ್ಲೂ ದುಡ್ಕೊಂಡು ಚೆನ್ನಾಗಿರಲಿ, ಮತ್ತು ಹಳ್ಳಿಲಿ ಇರೋವಂಥವ್ರು ಎಲ್ಲರೂ ಕೂಡ ಚೆನ್ನಾಗಿರಲಿ ಅಂತ ಹೇಳ್ತೀನಿ. ಹಳ್ಳಿಗಳನ್ನ ಮತ್ತು ನಮ್ಮ ರೈತರನ್ನ ದೇಶದ ಬೆನ್ನೆಲುಬು ಅಂತ ಕರೀತಾರೆ. ಎಲ್ಲರೂ ಹಳ್ಳಿಗಳನ್ನ ಮತ್ತು ರೈತರನ್ನ ಉಳಿಸಿ ಬೆಳೆಸೋ ಅಂಥ ಪ್ರಯತ್ನವನ್ನು ಮಾಡೋಣ ಅಂತ ನಾನು ಹೇಳ್ತೀನಿ. ನೋಡ್ತಿದ್ದೀರಲ್ಲ ನೀವು, ಈ ಹೂವಿನ ಗಿಡಗಳು, ತರಕಾರಿ ಗಿಡಗಳು ಎಲ್ಲ ಎಷ್ಟು ಚೆನ್ನಾಗಿದೆ. ಈ ರೋಸು ತುಂಬ ಚಿಕ್ಕದಾಗೆ ಪುಟ್ಟದಾಗಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನನ್ನ ಮಗ ಇದನ್ನು ನೋಡಿಲ್ಲ, ಒಂದು ವೇಳೆ ನೋಡ್ದೆ ಅಂದರೆ ಅದೇ ಬಿಡೋದಿಲ್ಲ, ಎಲ್ಲ ಕಿತ್ತಾಕ್ಬಿಡ್ತಾನೆ. ನಾವು ಬೆಂಗಳೂರಿಂದ ಬಂದು 2 ಡೇಸ್ ಆಯ್ತು ಇಲ್ಲಿಗೆ. ಅವನಿನ್ನೂ ನೋಡಿಲ್ಲ, ನೋಡ್ದೆ ಅಂದರೆ ಎಲ್ಲ ಕಿತ್ತಾಕ್ತಾನೆ ಅಂತಲೇ ಹೇಳಿ ಈ ಕಡೆ ನಾನು ಕರ್ಕೊಂಡೇ ಬಂದಿಲ್ಲ. ನೋಡಿ ಹೂ ಎಷ್ಟು ಚೆನ್ನಾಗಿದೆ. ಇಲ್ಲಿ ಗೌರಿಕಾಯಿ ಕಾಣಿಸ್ತಾ ಇದೆ. ಬೆಂಡೆಕಾಯಿ ಇನ್ನೂ ಯಾವ ಗಿಡದಲ್ಲೂ ಬಿಟ್ಟಿಲ್ಲ, ಇಲ್ಲಾಂದರೆ ನಿಮಗೆ ತೋರಿಸ್ತಾ ಇದ್ದೆ. ಓಕೆ ಅಲ್ವಾ, ಎಲ್ಲ ಚೆನ್ನಾಗಿ ಅನ್ನಿಸ್ತಲ್ವಾ? ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಯಾರ್ಯಾರು ಹಳ್ಳಿಲಿದ್ದೀರೋ ಮತ್ತು ಮನೆ ಮುಂದೆ ಈ ರೀತಿ ಗಿಡ ಮರಗಳನ್ನು ತರಕಾರಿ ಎಲ್ಲ ಬೆಳೆಸ್ಕೊಂಡು ಇದ್ದೀರೋ, ಮತ್ತು ಯಾರೆಲ್ಲ ಹಳ್ಳಿನ ಇಷ್ಟಪಡ್ತೀರೋ, ಹಳ್ಳಿ ವಾತಾವರಣ ಇಷ್ಟಪಡ್ತೀರೋ ಅವರೆಲ್ಲರೂ ಈ ವಿಡಿಯೋ ನೋಡೋದ್ರ ಮೂಲಕ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮತ್ತು ಒಂದು ಕಮೆಂಟ್ಸ್ ಮಾಡಿ ಅಂತ ಹೇಳ್ತೀನಿ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಸುತ್ತಮುತ್ತ ಗಿಡ ಮರಗಳೆಲ್ಲ ತುಂಬಿದೆ, ಒಳ್ಳೆ ಗಾಳಿ ಬೆಳಕು ಬರ್ತಾ ಇದೆ, ತುಂಬ ಚೆನ್ನಾಗಿದೆ ಅಲ್ವಾ? ಕೊನೆಯದಾಗಿ ಇನ್ನೂ ಒಂದ್ಸಲ ಆ ಮೇಕೆ ಮರಿ ಮತ್ತು ಕುರಿ ಮರಿನ ತೋರಿಸ್ತೀನಿ. ಆ ಮುಖ ಎಷ್ಟು ಮುದ್ದಾಗಿದೆ ಅಂದರೆ ನೋಡ್ತಿದ್ರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದ್ದಾವೆ. ಇನ್ನೂ ಒಂದೆರಡು ಚಿಕ್ಕ ಮರಿ ಏನೋ ಇದ್ದಾವೆ ನೋಡಿ, ಒಂದೇನೋ ಮಲ್ಕೊಂಡಿದೆ, ಇನ್ನೊಂದು ಈ ಕಡೆ ಎಲ್ಲ ನಿಂತ್ಕೊಂಡೇನೋ ಮಾಡ್ತಾಯಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಓಕೆ, ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಎಲ್ರಿಗೂ ಧನ್ಯವಾದಗಳು. ಎಲ್ಲರೂ ಹಳ್ಳಿನ ಉಳಿಸಿ, ರೈತರನ್ನ ಉಳಿಸಿ, ಹಳ್ಳಿ ಮತ್ತು ರೈತರನ್ನ ಬೆಳೆಸೋಂಥ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತೀನಿ. ಎಲ್ರಿಗೂ ಧನ್ಯವಾದಗಳು.